ಎಲ್ಲರಿಗೂ ನಮ್ಮ ಜೊತೆಗೆ ಸಹಭೋಜನದ ವ್ಯವಸ್ಥೆ ಆಗುತ್ತಾ ನಮ್ಮ ಮನೆಯಲ್ಲಿ? ನಾವೇನು ಚಹಾ ಕುಡಿತೀವಿ ಅದೇ ಚಹಾ ಅವರಿಗೂ ಕೊಡ್ತೀವ, ನಾವೇನು ಊಟ ಮಾಡ್ತೀವಿ ಅದರ ಊಟ ಅವರಿಗೂ ಕೊಡ್ತೀವ. ಅಷ್ಟೇ ಅಲ್ಲ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಆದ್ರೆ ಅವ್ರ ಮನೆಗೆ ನಾವು ಹೋಗ್ತೀವ. ಅದು ಹೊಲಿಸದಂತ ನಾವು ಹೋಗೋದು ಬಿಟ್ಟಿವಿ ಅಂತಂದ್ರೆ ಅದು ಹಂಗ ಉಳಿತದೆ. ಆದ್ರೆ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿಯ ಪರಿಸರವನ್ನು ನೋಡಬೇಕು, ಸಾಧ್ಯ ಆದಷ್ಟು ಬದಲಾವಣೆ ಮಾಡುವಂತ ಪ್ರಯತ್ನ ನಾವು ಮಾಡಬೇಕು. ನಿಧಾನವಾಗಿ ಬದಲಾವಣೆಯ ಪ್ರಕ್ರಿಯೆ ಆಗ್ತಾ ಹೋದಾಗ ಸಮಾಜ ಬದಲಾವಣೆ ಆಗುತ್ತೆ. ಯಾವುದೋ ಒಂದು ಸಮಾಜ ಆರೋಗ್ಯಕರ ಬೆಳವಣಿಗೆ ಅಂದ್ರೆ ಯಾವುದು? ಯಾವುದೋ ಒಂದು ಸಮಾಜದ ಆರೋಗ್ಯಕರ ಬೆಳವಣಿಗೆ ಅಂತಂದ್ರೆ ಒಂದು ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಸರಿ ಇದ್ರೆ ದೇಹ ಸರಿ ಇರುತ್ತದೆ. ಒಂದು ದೇಹ ಯಾವ್ದಾದ್ರು ಪ್ಯಾರಾಲಿಸಿಸ್ ಆಯ್ತು ಅಂತಂದ್ರೆ ಆ ದೇಹ ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಸಮಾಜ ಒಳ್ಳೇದಾಗಿರ್ಬೇಕು, ಸಮಾಜ ಆರೋಗ್ಯಪೂರ್ಣವಾಗಿರ್ಬೇಕು ಅಂತಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಕೂಡ ಚೆನ್ನಾಗಿ ಅಂದ್ರೆ ಅವರಿಗೆ ಯೋಗ್ಯ ಆರೋಗ್ಯ, ಶಿಕ್ಷಣ, ಸಂಸ್ಕಾರ ಸಿಕ್ಕಾಗ ಮಾತ್ರ ಒಂದು ಒಳ್ಳೆಯವರಾಗಿ ಬೆಳೀತಾರೆ. ಯಾವುದೋ ಒಂದು ಸಮಾಜ ಅದು ಬೆಳವಣಿಗೆಯನ್ನು ದೂರ ಉಳಿತು ಅಂತಂದ್ರೆ ಆ ಸಮಾಜ ಪ್ಯಾರಾಲಿಸಿಸ್ ಆಗಿ ಉಳಿದಂತ ಅರ್ಥ. ಹೀಗಾಗಿ ಇದಕ್ಕೆಲ್ಲರ ಪ್ರಯತ್ನವೂ ನಾವು ಮಾಡಬೇಕಾಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಆಶಯವೂ ಅದೇ ಆಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಆಶಯ ಕೇವಲ ಸಂವಿಧಾನದಿಂದ ಬದಲಾವಣೆ ಮಾಡ್ತೀವ ಅಥವಾ ಯಾವುದೋ ಒಂದು ಕಾನೂನಿನ ಬದಲಾವಣೆ ಅಲ್ಲ, ಸಮಾಜದಲ್ಲಿ ಸಹಜವಾಗಿ ಬದಲಾವಣೆಗಳಾಗಬೇಕು ಅನ್ನುವಂಥದ್ದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಅವ್ರು ಸದಾ ತುಳಿತಾ ಇದ್ದಂಥದ್ದು. ನಮ್ಮ ದೇಶದ ಉನ್ನತ ವಿಚಾರಗಳನ್ನ, ಅನೇಕ ಮೌಲ್ಯಗಳನ್ನ ಅವ್ರ ಪುಸ್ತಕದಲ್ಲಿ ಮುಂದಿಟ್ಟಿದ್ದಾರೆ. ನಮ್ಮ ದೇಶ ಹೀಗಿರ್ಲಿಲ್ಲ, ಈಗ ಆ ಕಳಂಕ, ಆ ಕೆಟ್ಟ ಪರಂಪರೆ ನಮ್ಮ ದೇಶದಲ್ಲಿ ಬಂದದ, ಇದು ತೊಡಿಬೇಕು. ಅದಕ್ಕೋಸ್ಕರ ನಮ್ಮ ದೇಶದ ಯುವ ಜನತೆಯಲ್ಲಿ ಶಿಕ್ಷಣ ಸಿಗಬೇಕು. ಡಾಕ್ಟರ್ ಅಂಬೇಡ್ಕರ್ ವಿಚಾರ ನೋಡಬಹುದು ಅಂತಂದ್ರೆ ಬರೀ ಸಂವಿಧಾನ ನೋಡೋದಲ್ಲ, ಡಾಕ್ಟರ್ ಅಂಬೇಡ್ಕರ್ ವಿಚಾರ ನೋಡೋದಂತಂದ್ರೆ ಅವ್ರ ಮನಸ್ಸಿನಲ್ಲಿದ್ದಂಥ ತುಡಿತ ಏನು, ಅವ್ರ ಮನಸ್ಸಿನಲ್ಲಿದ್ದಂಥ ತುಡಿತ ಏನು. ನಮ್ಮ ಸಮಾಜದ ಕೊಟ್ಟ ಕೊನೆಯ ವ್ಯಕ್ತಿಯೂ ಕೂಡ ಮೇಲ್ವರ್ಗದವಂತೆ ಸಮಾನ ಗೌರವ ಯಾವಾಗ ಸಿಗುತ್ತೆ? ಅವ್ರು ನಮ್ಮನ್ನು ಸಮಾನವಾಗಿ ಯಾವಾಗ ಸ್ವೀಕರಿಸ್ತಾರೆ? ಆ ರೀತಿ ಬೆಳವಣಿಗೆ ಕೆಳಮಟ್ಟದ ಸಮಾಜದಿಂದ ಆದಾಗ ಮತ್ತು ಅವ್ರನ್ನ ಮೇಲೆತ್ತದಾಗ ಆಗ ಅದು ಸಮಾಜ ಆರೋಗ್ಯಕರವಾಗುತ್ತೆ. ಹೀಗಾಗಿ ಅದು ಅವರ ಕಲ್ಪನೆಯಾಗಿತ್ತು. ಆ ಕಲ್ಪನೆಯ ಆಧಾರದ ಮೇಲೆ ನಾವು ಬದುಕಕ್ಕಾಗತ್ತೆ. ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಒಬ್ಬ ಸಂತ, ಮಹಂತ, ಬಸವಣ್ಣವರಾಗಲಿ, ಶಂಕರಾಚಾರ್ಯರಾಗಲಿ, ಅವರು ನನ್ನ ಜಯಂತಿ ಮಾಡ್ರಿ ಅಂತ ಎಲ್ಲೂ ಹೇಳಲಿಲ್ಲ. ಅವರು ಅಂಬೇಡ್ಕರ್ ಆಗಲಿ ಯಾರೂ ಕೂಡ ನನ್ನ ಜಯಂತಿ, ನನ್ನ ಸತ್ ನಂತರ ಪ್ರತಿ ವರ್ಷ ನನ್ನ ಜಯಂತಿ ಮಾಡ್ರಿ ಅಂತ ಹೇಳಲಿಲ್ಲ. ಆದರೆ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿಷಯಗಳನ್ನು, ಅವರ ಆತ್ಮಕ್ಕೆ ಶಾಂತಿ ಯಾವಾಗ ಸಿಗ್ತದಂತಂದ್ರೆ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಪ್ರತ್ಯಕ್ಷ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಅವರಿಗೆ ನಿಜವಾದ ಜಯಂತಿಯ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಇದು ಸಲ್ಲತ್ತೆ. ಇದನ್ನು ನಾವೇನಾದರೂ ಮಾಡೋಕ್ಕಾಗತ್ತಾ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಂತ ವಿಷಯ. 3 ಸಂಗತಿಗಳನ್ನು ನಾವು ಮಾಡ್ಬೋದಾಗುವಂಥದ್ದು ನೋಡೋಣ. ಒಂದು, ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಪುಸ್ತಕಗಳನ್ನು ಓದುವಂಥದ್ದು, ಅವರ ನಿಜವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅದರ ಪ್ರಚಾರ ಮಾಡ್ತಕ್ಕಂಥದ್ದು. 2ನೇ ಸಂಗತಿ, ಡಾಕ್ಟರ್ ಅಂಬೇಡ್ಕರ್ ಏನು ವಿಚಾರ ಹೇಳಿದಾರಲ್ಲ ಅವರ ವಿಚಾರಕ್ಕೆ ತಕ್ಕಂತೆ ನಮ್ಮ ಸಂವಿಧಾನದಲ್ಲಿ ಅವ್ರು ಹೇಗೆ ಉತ್ತರವನ್ನು ಕೊಟ್ಟರು, ಸಂವಿಧಾನ ಏನೇನು ವಿಷಯವನ್ನು ಅವ್ರು ಮುಂದಿಟ್ಟರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. 3ನೇ ಸಂಗತಿ, ಅವರು ಹೇಳದಂತೆ 10% ಆದರೂ ನಡ್ಕೊಳ್ಳೋದು. ಈ 3 ಸಂಗತಿಗಳನ್ನು ಮಾಡಿದಾಗ ಅವರ ಜಯಂತಿಗೆ ಒಂದು ನಿಜವಾದ ಅರ್ಥಪೂರ್ಣವಾದಂಥ ಜಯಂತಿಯನ್ನು ಸಲ್ಲಿಸಿದಂಗೆ ಆಗತ್ತೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಸುಮಾರು 50 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತಾಡಿದ್ರು. ಆದರೆ ಅದು ನಮಗೆ ಸುದೀರ್ಘವಾಗಿ ಅನಿಸಲೇ ಇಲ್ಲ. ಯಾಕಂದ್ರೆ ಅವ್ರು ಕೇವಲ ಒಬ್ಬ ನ್ಯಾಯವಾದಿ ಅನ್ನೋದಕ್ಕಿಂತ ಒಬ್ಬ ವಾಗ್ಮಿ ಅಂದರೂ ತಪ್ಪಿಲ್ಲ ಅನ್ನಿಸ್ತು ನನಗೆ. ಯಾಕಂದ್ರೆ ಅವ್ರು ಮಾತಾಡುವಾಗ ಆ ಪಿಕ್ಚರ್ಗಳೆಲ್ಲ ನನ್ನ ಕಣ್ಮುಂದೆ ಬರ್ತಾ ಇದ್ದು, ನಿಮಗೆ ಬಂದು ಎಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಬರ್ತಾ ಹೋದವು. ಆಗಿನ ಕಾಲದ ಅಸ್ಪೃಶ್ಯತೆ ಆಗಿರ್ಬೋದು, ಅವರ ವಿಚಾರಧಾರೆಗಳಾಗಿರ್ಬೋದು, ಎಲ್ಲವೂ ಬರ್ತಾ ಹೋದವು. ಅದಕ್ಕೆ ಹೇಳೋದು, ಅಂಬೇಡ್ಕರ್ ಅವರನ್ನು ಕೇಳದೆ ಬೇಡಿದ್ದನ್ನು ಕೊಟ್ಟವರು, ಕೇಳದೆ ನಿಮಗೆ ದಾರಿ ತೋರಿಸಿ ಕೊಟ್ಟವರು, ಕೇಳದೆ ನಿಮಗೆ ಶಿಕ್ಷಣವನ್ನು ಕೊಟ್ಟವರು, ಕೇಳದೆ ನಿಮಗೆ ಸ್ವಾತಂತ್ರ್ಯದ ಬದುಕನ್ನು ಕೊಟ್ಟವರು ಯಾರಾದರೂ ಇದ್ರೆ ಅವರು ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು,
ನಿಮ್ಮಲ್ಲಿ ಏನಾದರೂ 2 ರೂಪಾಯಿ ಇದ್ದರೆ 1 ರೂಪಾಯಿ ಆಹಾರಕ್ಕಾಗಿ ವೆಚ್ಚ ಮಾಡಿರಿ, ಇನ್ನೊಂದು ರೂಪಾಯಿಯನ್ನು ಪುಸ್ತಕಿಗಾಗಿ ವೆಚ್ಚ ಮಾಡಿರಿ ಅಂತೇಳಿ. ಯಾಕಂದ್ರೆ 1 ರೂಪಾಯಿ ನಿಮ್ಮನ್ನು ಆಹಾರವನ್ನು ಸೇವಿಸೋದ್ರಿಂದ ಬದುಕಕ್ಕೆ ಶಕ್ತಿ ಕೊಟ್ಟರೆ ಇನ್ನೊಂದು ಜೀವನ ಸಾಗಿಸೋಕ್ಕೆ ಶಕ್ತಿಯನ್ನು ಕೊಡ್ತೈತಿ. ಅದಕ್ಕಲ್ಲಿ ಹೇಳೋದು ನಾವು ಓದಿ ಓದಿ ಓದಿ. ಯಾಕಂದರೆ ಎಲ್ಲರೂ ನಮ್ಮನ್ನು ಅಂಜೋದು ನಮ್ಮ ಜ್ಞಾನಕ್ಕೆ ಹೊರತು ನಮ್ಮ ಶಕ್ತಿಗಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಅವರ ವಿಚಾರಧಾರೆಗಳನ್ನು ಪಾಲಿಸೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಮುಖ್ಯ ಅತಿಥಿಗಳ ನುಡಿಯನ್ನು ಹೇಳಿದಂಥ ಶ್ರೀ VS ಹಂಜಗಿರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ VS ಹಂಜಗಿರವರಿಗೆ ಒಂದು ಅತಿಥಿಗಳ ಗೌರವ ಸಮರ್ಪಣೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿ ಅತ್ಯಂತ ಅರ್ಥಪೂರ್ಣ ಉಪನ್ಯಾಸ ನೀಡಿದ ಮುಖ್ಯ ಅತಿಥಿಗಳಿಗೆ ಈಗ ಗೌರವ ಸಮರ್ಪಣೆ. ಮೇಲೆ ಆಸೀನರಾದಂತಹ ನನ್ನ ನೆಚ್ಚಿನ ಪ್ರಾಂಶುಪಾಲರೇ, ಆಗಮಿಸಿದಂಥ ಅತಿಥಿಗಳೇ, ಇತಿಹಾಸ ವಿಭಾಗದ ರಮೇಶ್ ಪವಾರ್ ಸರ್ ಅವರೇ, ಇನಾ ಕೌಸರ್ ಮೇಡಮ್ ಅವರೇ, ಮತ್ತು ನನ್ನ ಕಾಲೇಜಿನ ಯಾವತ್ತೂ ಪ್ರಾಧ್ಯಾಪಕ ವೃಂದವೇ ಮತ್ತು ಬೋಧಕೇತರ ಸಿಬ್ಬಂದಿಯವರೇ ಮತ್ತು ನನ್ನೆಲ್ಲ ವಿದ್ಯಾರ್ಥಿನಿಯರು, ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಅರಳಿ ಸರು ಕೆಲವೊಂದು ವಿಷಯಗಳನ್ನು, ಆದಷ್ಟು ಹೆಚ್ಚಿನ ವಿಷಯಗಳನ್ನೇ ಹೇಳ್ಯಾರ. ಮತ್ತು ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಂಜಗಿಯವರು ವಕೀಲರು, ಇವರು ಅದ್ಭುತವಾಗಿ ಸುಮಾರು 50 ನಿಮಿಷಗಳಿಗಿಂತಲೂ ಹೆಚ್ಚು ಅಂಬೇಡ್ಕರ್ ಅವರನ್ನು ಹೇಳುವ ಪ್ರಯತ್ನ ಮಾಡಲಿಲ್ಲ, ಅಂಬೇಡ್ಕರ್ ಅವರನ್ನು ಕುರಿತು ನಮ್ಮ ಮನಕ್ಕೆ ಇಳಿಸುವಂಥ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿಷಯ ಹೇಳ್ಯಾರ, ಮಾತಾಡಲಿಕ್ಕೆ ಬಹಳ ವಿಷಯಗಳು ಉಳಿದಿಲ್ಲ. ಆದರೂ ಕೂಡ ಅಂಬೇಡ್ಕರ್ ಅವರ ಕುರಿತು ಮಾತಾಡದೇ ಇದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಈ ದೇಶ ಕಂಡ ಮಹಾಮಾನವತಾವಾದಿ, ಕೇವಲ ಅವರೊಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ನಮ್ಮ ದೇಶದ ಚಿಂತನೆ. ನಮ್ಮ ದೇಶದ ಸಂಸ್ಕೃತಿಯ ಪ್ರತೀಕವಾಗಿ, ಶಿಕ್ಷಣ ತಜ್ಞರಾಗಿ, ಕಾನೂನು ಸುಧಾರಕರಾಗಿ, ಸಮಾಜ ಸುಧಾರಕರಾಗಿ, ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞರಾಗಿ ಈ ದೇಶವನ್ನು ತಾವು ಇರುವವರೆಗೂ ಮೇಲಕ್ಕೆತ್ತಲು, ಈ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೆ ಏರಿಸಲು ಪ್ರಯತ್ನ ಮಾಡಿದಂಥ ಮನುಕುಲದ ಬಂಧು ಎಂದರೂ ತಪ್ಪಾಗಲ್ಲ. ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿದ್ದರು. ಯಾಕಂದರೆ ಅವರ ಮೇಲೆ ಅವರ ವಿಚಾರಗಳನ್ನು ತಿದ್ದಲಿಕ್ಕೆ ಅಥವಾ ವಿಚಾರಗಳನ್ನು ಮಾರ್ಪಡಿಸಲಿಕ್ಕೆ ಬಹಳಷ್ಟು ಒತ್ತಡಗಳು ಬಂದರೂ ಕೂಡ ಅವರು ಅವುಗಳಿಗೆ ಯಾವುದಕ್ಕೂ ಒಪ್ಪದೆ ತಾವೇನು ನಿರ್ಧಾರಕ್ಕಾಗಿ ಓದಿದ್ರು, ಯಾವ ನಿರ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದ್ರು, ಅದಕ್ಕಾಗಿ ಅವರು ಕೊನೆಯ ಉಸಿರಿನವರೆಗೂ ಇದ್ರು ಅನ್ನುವಂಥದ್ದು ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತೈತೆ ನನಗೆ. ಬಹಳ ಅದ್ಭುತ ವ್ಯಕ್ತಿ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರಿಗೆ ಇಷ್ಟೆಲ್ಲ ಜ್ಞಾನ, ಇಷ್ಟೆಲ್ಲ ವಿಚಾರ, ಇಷ್ಟೆಲ್ಲ ಚಿಂತನೆಗಳು ಬರಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಅವರ ಬಾಲ್ಯದಲ್ಲಿ ಅವರು ತಾಯಿ ಹೇಳ್ತಾ ಇದ್ದ ಮಾತುಗಳು, ಸಮಾಜದಲ್ಲಿ ಅವರಿಗೆ ಆದ ಅನ್ಯಾಯಕ್ಕಾಗಿ ಬಂದು ಅವ್ರ ತಾಯಿಗೆ ಕೇಳ್ತಿದ್ರು ಅವರು, ನಮ್ಗೆ ಯಾಕೆ ಹೀಗೆ ಮಾಡ್ತಾರ ಅಮ್ಮ ಎಲ್ಲರೂ ಅಂತ, ನಮ್ಮ ಮೇಲೆ ಹಿಂಗ್ಯಾಕೆ ದೂರಿಡ್ತಾರ, ನಮಗೆ ಹಿಂಗ್ಯಾಕೆ ಬೇರೆ ಆಗಿ ಕಾಣ್ತಾರ ಅಂತ ಮಗು ಮೊದಲು ಬಂದು ಹೇಳುದು ತಾಯಿಗೆ. ಆಗ ಅವ್ರ ತಾಯಿ ಹೇಳ್ತಾ ಇದ್ದಾರಲ್ಲ, ಇದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ. ಅವರು ತಾಯಿ ಹೇಳ್ತಾ ಇದ್ದಾರಂತ, ಇದನ್ನು ಬದಲು ಮಾಡುವಂತ
ಮನುಕುಲದ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗು, ನೀವು ಓದು ಅನ್ನುವಂಥ ಮಾತು. ಅಷ್ಟೇ ಅಲ್ಲ, ಅವ್ರ ತಂದೆಯವರು ರಿಟೈರ್ಡ್ ಆಗಿ ಬಂದ ಮೇಲೆ ಇನ್ನೂ ಚಿಕ್ಕವರು, ಯಾಕಂದ್ರೆ 14ನೇ ಮಗು ಅಂಬೇಡ್ಕರ್ ಅವರು ನಿವೃತ್ತ ಆದ್ಮೇಲೆ ಬಹಳ ಚಿಕ್ಕವರು ಇವರು ಅಂಬೇಡ್ಕರ್ ಅವರು. ಅವ್ರಿಗೆ ರಾಮಾಯಣ ಮಹಾಭಾರತ ದೇಶ ಕಂಡ ಶ್ರೇಷ್ಠ ಸಂತಾನ ಕಥೆಗಳನ್ನ ರಾಮ್ಜಿ ಸಕ್ಮಾ ಅವ್ರು ಹೇಳ್ತಾ ಇದ್ರಂತ ಮನೆಯಲ್ಲಿ. ನೋಡ್ರಿ, ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಅನ್ನುವಂಥ. ಈ ದೇಶವನ್ನ ಮುಂದಿನ 100 ವರ್ಷಗಳವರೆಗೆ, 1000 ವರ್ಷಗಳವರೆಗೆ ಅದ್ಭುತವಾಗಿ ನಿಲ್ಲಲಿಕ್ಕೆ ತಯಾರಿ ಆಗಿದ್ದು ಯಾವಾಗಪ್ಪ ಅಂದ್ರೆ ಅವರ ಬಾಲ್ಯದಲ್ಲಿ ಮತ್ತು ಮನೆಯಲ್ಲಿ ಅಂತ ಹೇಳ್ಬೇಕು. ಮತ್ತೆ ಅಂಬೇಡ್ಕರ್ ಅವರು ಸವರ್ಣೀಯರು, ಅಸ್ಪೃಶ್ಯರು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಜೀವನದಲ್ಲಿ ಅವರು ಬಹುಪಾಲು ಜೀವನ ರೂಪುಗೊಳ್ಳಕ್ಕೆ ಸವರ್ಣೀಯರೇ ಕಾರಣರು, ಅದರಲ್ಲಿ ಬ್ರಾಹ್ಮಣರ. ಅಂಬೇಡ್ಕರ್ ಅನ್ನುವಂಥವರು ಹಾಗಾದ್ರೆ ಸರ್ ಕೃಷ್ಣಾಜಿ ಕೆಲುಸ್ಕರ್ ಅನ್ನುವಂಥ ಅವರ ಶಿಕ್ಷಕರು. ಬುದ್ಧರ ಜೀವನ ಚರಿತ್ರೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಗೆದ್ದಾಗ ಅವ್ರು ಕೊಟ್ಟಂತ ಬಹುಮಾನದ ಪುಸ್ತಕ ಬುದ್ಧನ ಜೀವನ ಚರಿತ್ರೆ ಅಂತ. ನೋಡ್ರಿ, ಅವರಿಗೆ ಆದಂತ ಅಮಾನವೀಯ ಪ್ರಸಂಗಗಳು ಅವರನ್ನು ಓದಲಿಕ್ಕೆ ಹಸ್ತು. ಎಷ್ಟು ಓದಲಿಕ್ಕೆ ಹಸ್ತಪ್ಪ ಅಂದ್ರೆ ಸುಮಾರು ಒಂದು ವಿಶ್ವವಿದ್ಯಾಲಯ ಓದಲಾರದಷ್ಟು, ಒಂದು ದೇಶ ಓದಲಾರದಷ್ಟು ಓದನ್ನ ನಮ್ಮ ಅಂಬೇಡ್ಕರ್ ಓದ್ಯಾರಂದ್ರೆ ನಮ್ಮ ಮನಸ್ಸು ತುಂಬಿ ಬರ್ತದೆ ಇವತ್ತು. ಯಾಕಂದ್ರೆ 60,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ನಾವು ಬರೇ ನೋಡಕ್ಕಾಗಲ್ಲ. 60,000 ಪುಸ್ತಕಗಳನ್ನ ಅವರು ಮನಸ್ಸು ತುಂಬಿ ಓದಿದ್ರು ಅಂಬೇಡ್ಕರ್ ಅವರು. ಒಂದು ದುರ್ಘಟನೆ, ಅಂಬೇಡ್ಕರ್ ಅವರು ತಮ್ಮ ಶಿಕ್ಷಣ ಮುಗಿಸಿ ಭಾರತಕ್ಕೆ ಬರುವಾಗ ಅವರೊಂದು ಹಡಗು ಹತ್ತಿದ್ರು, ಅವರ ಪುಸ್ತಕಗಳೆಲ್ಲ ಒಂದು ಹಡಗು ಹತ್ತಿದ್ರು. ಈಗ ಹೆಂಗೆ ಜಗತ್ತಿಗೆ ಯುದ್ಧ ನಡೆದ ಹಂಗೆ ಯುದ್ಧ ನಡೆದಿತ್ತು, ಜರ್ಮನಿ ಯುದ್ಧ ನಡೆದಿತ್ತು, ಅಮೆರಿಕ ಜರ್ಮನಿ ಯುದ್ಧ. ಆ ಕೊಲಂಬಿಯಾ ವಿಶ್ವವಿದ್ಯಾಲಯ ಮುಗಿಸ್ಕೊಂಡು ಬರುವಾಗ ಅಮೆರಿಕದ ಹಡಗಿನ ಮೇಲೆ ಜರ್ಮನಿ ಹಾಕಿದಾಗ ಅವರ 1000 ಪುಸ್ತಕ ಸುಟ್ಟೋದು. ಅವಾಗ ಬಹಳ ಆಘಾತ ಆಗ್ಬಿಟ್ಟು ಅಂಬೇಡ್ಕರ್. ಯಾಕೆ ಜ್ಞಾನವನ್ನು ಹೊತ್ಕೊಂಡ್ ಬರ್ತಾ ಇದ್ರು ನಮ್ಮ ದೇಶಕ್ಕೆ ಅವರು. ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತ ದೇಶ ಬ್ರಿಟಿಷರ ಅವಧಿ ಒಳಗ, ಆಗಿನ ಪರಿಸ್ಥಿತಿ ಒಳಗೆ ಜ್ಞಾನದಲ್ಲಿ ಬರೋದಾಗಿತ್ತು ನಮ್ಮ ದೇಶ. ಯಾಕಂದ್ರೆ ಮೊದಲು ಇಡೀ ಜಗತ್ತಿಗೆ ಜ್ಞಾನದ ದೀವಿಗೆ ಹಚ್ಚಿದಂತ ನಮ್ಮ ದೇಶ. ಅಂತಹ ಅದ್ಭುತ ಚಿಂತಕರು ಅಂಬೇಡ್ಕರ್ ಅವರು ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಸಮಾಜಕ್ಕೆ ಸಲುವಾಗಿ. ಮುಖ್ಯವಾಗಿ ಅವ್ರು ಹೇಳೋದು, ನಾವು ಬಹಳ ಸರಳವಾಗಿ ಹೇಳ್ಬಿಡ್ತೀವಿ, ಮಹಾನ್ ಚಳವಳಿಯಲ್ಲಿ ಭಾಗವಹಿಸಿದ್ರು ಅಂತ. ನಮಗೆ ಟೆಕ್ಸ್ಟಿಗೆ ಒಂದು ಲೇಖನ ಇತ್ತು, ಅಂಬೇಡ್ಕರ್ ಅವರು ಮಹಾನ್ ಚಳವಳಿ ಭಾಗವಹಿಸಿದ್ರು. ಅಂಬೇಡ್ಕರ್ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅವಾಗ ಬ್ರಿಟಿಷರ ಕಾಲದೊಳಗೆ, ನಿಮ್ಮ ಮೇಲೆ ದೈಹಿಕವಾಗಿ ಹತ್ಯೆ ನಡೆಯುವಂತಹ, ನಿಮ್ಮನ್ನು ಹತ್ಯೆ ಮಾಡುವಂತ ಪ್ರಯತ್ನದಲ್ಲೇ ಸವರ್ಣೀಯರದಾರ, ದಯವಿಟ್ಟು ಆ ಸಮ್ಮೇಳನಕ್ಕೆ ಬರಬೇಡ್ರಿ. ಲಕ್ಷಾಂತರ ಜನ ಅಸ್ಪೃಶ್ಯರು ಅಂದ್ರೆ ಕೆಳವರ್ಗದವರು ಆ ಸಮ್ಮೇಳನ ಕೂಡಿದ್ರು. ಅದನ್ನು ಉದ್ದೇಶಿಸಿ ಅಂಬೇಡ್ಕರ್ ವಿಚಾರ ಒಂದೇ ಮಾಡಿದ್ರು, ನಾ ಹೋಗದೇ ಇದ್ರೆ ಲಕ್ಷಾಂತರ ಜನ ನನ್ನ ಜನಾಂಗ ಏನು ಬಂದದ, ಅವ್ರ ಆತ್ಮವಿಶ್ವಾಸ ಕೂಗುತ್ತದೆ, ಈ ಚಳವಳಿ ನಿಂತು ಬಿಡ್ತದೆ. ನಾ ಸತ್ರು ಪರವಾಗಿಲ್ಲ, ಆ ಚಳವಳಿಯಲ್ಲಿ ಹೋಗ್ಬೇಕು, ಆ ಸಮ್ಮೇಳನ ಉದ್ದೇಶ ಮಾತಾಡಬೇಕು ಅನ್ನುವಂತ ಧೈರ್ಯತನ ಅಂಬೇಡ್ಕರ್ ಬೆಳೀತು. ನಿಜವಾದ ದುರಂಧರ ಯಾರಪ್ಪ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರು. ದುರಂಧರ ಮೂವಿ ನೋಡ್ತೇವೆ ಈಗ ನಮ್ಮ ದೇಶದಲ್ಲೇ. ಒಬ್ಬ ನಿಜವಾದ ದುರಂಧರ ಯಾರಂದ್ರೆ ಅವ್ರು ಅಂಬೇಡ್ಕರ್. ಯಾಕಂದ್ರೆ ಅವಾಗ ಇವಾಗಿನಂತ ಸೆಕ್ಯೂರಿಟಿ ಇದ್ದಿದ್ದಿಲ್ಲ, ಇವಾಗಿನಂತ ಪ್ರೊಟೆಕ್ಷನ್ ಏನು ಇದ್ದಿದ್ದಿಲ್ಲ. ಅವ್ರ ಮೇಲೆ ಹತ್ಯೆ ಆಗ್ತಂತ 100% ಖಾತ್ರಿ ಇದ್ರು ಕೂಡ ಅವರು ಆ ಸಮ್ಮೇಳನದಲ್ಲಿ ಜನರ ಮಾತಾಡ್ಲಿಕ್ಕೆ ಬಂದಿದ್ರು, ಜನರನ್ನ ಜಾಗೃತಿಗೊಳಿಸಲಿಕ್ಕೆ ಬಂದಿದ್ರು. ಅವ್ರು ಅಂದೇ ಹೇಳಿದ್ರು, ನಮ್ಮ ತಪ್ಪುಗಳು ಬಹಳ ಅದಾವ. ನನ್ನ ಜನಾಂಗಕ್ಕೆ ಕಳೆದ್ರು, ತಮ್ಮ ಜನಾಂಗಕ್ಕೆ ಕಳೆದ್ರು, ನಮ್ಮ ತಪ್ಪುಗಳು ಬಹಳ ಅದಾವ, ನೀವು ಹೊಲಸು ತಿನ್ನುವುದನ್ನು ಬಿಡ್ರಿ. ಊರಾಗ ದನ ಸುತ್ತದಂದ್ರ ಆ ದನ ತರ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂದ್ರೆ ನಮ್ಮ ಕೆಟ್ಟ ಕೆಲಸಗಳೇ ನಮ್ಮನ್ನಿವತ್ತ ಸಮಾಜದಲ್ಲಿ ಕಡಿಮೆ ಮಾಡ್ಲಿಕ್ಕತ್ತಾವ. ನೀವು ಒಳ್ಳೆ ಬಟ್ಟೆ ಹಾಕೋರಿ, ಓದ್ರಿ, ಚಿಂತನೆಯನ್ನ ಮಾಡ್ರಿ ಅನ್ನುವಂಥ ವಿಚಾರಗಳನ್ನು ಅವತ್ತು ಆ ಸೇರಿದಂಥ ಲಕ್ಷಾಂತರ ಜನರಿಗೆ ಅವರು ಕೆಲವೊಂದು ಬಹಳ ಮಾರ್ಮಿಕವಾದಂಥ ವಿಚಾರಗಳನ್ನು ಹೇಳಿದ್ರು. ಆದರೂ ಕೂಡ ಅಲ್ಲೆಲ್ಲ ಕ್ರಾಂತಿಗಳು ಆಯಿತು, ಸವರ್ಣೀಯರು ದಾಳಿ ಮಾಡಿದ್ರು, 1000 ಜನರಿಗೆ ಪೆಟ್ಟಾಯಿತು, ಎಷ್ಟೋ ಜನ ಒಳಗಾದ್ರು, ಸತ್ರು. ಅಂಬೇಡ್ಕರ್ ಅವರನ್ನು ಕರ್ಕೊಂಡು ಎಲ್ಲೋ ಒಂದು ಕಡೆ ಇಡುವಂಥ ಪ್ರಯತ್ನ ಇತ್ತು, ಆದರೂ ಕೂಡ ಅವ್ರು ಬಿಡಲಿಲ್ಲ. ಚೌಡಾರ ಕೆರೆ ನೀರನ್ನು ಕೊಡು ಅವ್ರು ಹೇಳಿದ್ರು. ದೇವಾಲಯ ಪ್ರವೇಶ ಮಾಡೋದು ಯಾಕೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ತಮ್ಮ ವಿಚಾರದಲ್ಲಿ. ವಿಗ್ರಹ ಆರಾಧನೆಯನ್ನು ಒಪ್ಪಿಕೊಳ್ಳಕ್ಕೆ ನಾವು ದೇವಾಲಯನ ಹೊಂಟಿಲ್ಲ,
ತಲತಲಾಂತರದಿಂದ ನಾವು ದೇವಾಲಯದೊಳಗೆ ಹೋದ್ರೆ ದೇವಾಲಯ ಅಪವಿತ್ರ ಆಗ್ತಾವನ್ನುವಂತ ಏನು ವಿಚಾರದಲ್ಲ, ಆ ವಿಚಾರವನ್ನ ನಾವು ಇಲ್ಲಿಗೆ ಮುಗಿಸಬೇಕಾಗಿದೆ. ಆ ವಿಚಾರವನ್ನ ನಾವು ಇಲ್ಲಿಗೆ ತೆಗೆದು ಹಾಕ್ಲಿಕ್ಕೆ ನಾವು ದೇವಾಲಯ ಪ್ರವೇಶ ಮಾಡ್ತಾ ಇದ್ದೇವೆ ಹೊರತು ನಾವೇನು ವಿಗ್ರಹ ಪೂಜೆಯನ್ನು ಮಾಡೋಕೆ ಹೋಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ರು. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಸ್ಪಷ್ಟತೆಯನ್ನು ಹೊಂದಿದ್ದರು. ಅವ್ರು ಹೇಳಿದ್ರು, ಹಿಂದೂ ಸಮಾಜ ಯಾವತ್ತು ಅವರ ಮನಸ್ಸಾಳದಲ್ಲಿ ಇಟ್ಕೊಂಡಿದ್ದರು. ಹಿಂದೂ ಧರ್ಮ ಆಕ್ಚುಲಿ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಬಹಳಷ್ಟು ಖೇದಕರ ಅನಿಸ್ಬಿಡ್ತು. ಕರುಣೆ, ಇದು ನಮ್ಮ ಧರ್ಮಕ್ಕೆ ಅಂಟಿದ ಒಂದು ಕಳಂಕ. ಈ ಕಳಂಕ ಇತ್ತಪ್ಪ ಅಂದ್ರೆ ನಮ್ಮ ಧರ್ಮ ನಶಿಸ್ತದೆ ಅನ್ನುವಂಥ ನೋವು ಅವರಿಗಿತ್ತು. ಅವ್ರು ಹೇಳಿದ್ರು, ಈ ಯಾವಾಗ ಒಂದು ಧರ್ಮದೊಳಗ ಗುಲಾಮಗಿರಿ ಅನ್ನೋದಿರ್ತೈತಿ ಅವಾಗ ಧರ್ಮ ಅನ್ಸ್ಕೊಳ್ಳೋದಿಲ್ಲ. ಯಾವ ಧರ್ಮ ಗುಲಾಮಗಿರಿಯಿಂದ ದೂರ ಇರ್ತದೆ ಅದು ಧರ್ಮ ಅನಿಸುತ್ತದೆ ಅನ್ನುವಂಥ. ಹೀಗೆ ಬಹಳ ತಮ್ಮ ಓದಿನಿಂದ ಬಹಳ ಸ್ಪಷ್ಟ ವಿಚಾರಗಳನ್ನು ಅವರು ಈ ದೇಶಕ್ಕಾಗಿ ಕೊಡುವಂಥ ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾಡುವಂಥ ಮಾಡ್ತಾರೆ. ಅವ್ರು ಹೇಳ್ತಾರೆ, ಎಜುಕೇಟ್ ಆಗಿರಿ, ಮೊದಲು ಶಿಕ್ಷಣ ಪಡೀರಿ, ವಿಚಾರ ತಿಳ್ಕೊರಿ, ಆಮೇಲೆ ಸಂಘಟಿತಗಾರಾಗಿರಿ, ಆಮೇಲೆ ಹೋರಾಟ ಮಾಡಿರಿ, ಈ ದೇಶದ ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಮೊದಲು ಶಿಕ್ಷಣ ಇಲ್ಲದೆ ನೀವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ. ಅದಕ್ಕೆ ಅವರಿಗೆ ಆದಂತಹ ನೋವು, ಅವ್ರಿಗೆ ಆದಂತಹ ಅಮಾನವೀಯ ಪ್ರಸಂಗಗಳು ಅವರನ್ನು ಓದಲಿಕ್ಕೆ ಹಚ್ಚಿದ್ರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಮೊಟ್ಟ ಮೊದಲ ಭಾರತೀಯ ಡಾಕ್ಟರೇಟ್ ಪದವಿ ಪಡೆದವರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರಿಗೆ ಓದೋ ಹಂಬಲ 32 ಡಿಗ್ರಿ ಪಡೆದಿದ್ದರು. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಒಂದು LLB, ಒಂದು ಎರಡು ಎಲ್ಲ ರೀತಿಯ ಡಿಗ್ರಿಗಳನ್ನು ಪಡೆದಂಥ ಒಬ್ಬ. ಅವ್ರನ್ನ ಅಮೇರಿಕಾದವರಿಗೂ ಅಲ್ಲೇ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಎಷ್ಟೋ ಜನ ಪ್ರೊಫೆಸರ್ಸ್ಗಳು, ಅಲ್ಲಿ ತಜ್ಞರು. ಈ ಜ್ಞಾನದ ನಿಧಿ ಕೊಡ ನಮ್ಮ ದೇಶಕ್ಕೆ ಬರಬಾರದು ಬಹಳ ಪ್ರಯತ್ನ ಹೊರದೇಶಗಳಲ್ಲಿ ಆಗಿದ್ದು. ಆದರೂ ಅವರಿಗೆ ಬಂದಿತ್ತು, ನಾ ಬಂದದ್ದು ನನ್ನ ದೇಶವನ್ನು ಉದ್ಧಾರ ಮಾಡಕ್ಕೆ, ನನ್ನ ಜನಾಂಗವನ್ನು ಮೇಲೆತ್ತಲಿಕ್ಕೆ, ಧರ್ಮದಲ್ಲಿರುವಂಥ ಈ ಕಳಂಕವನ್ನ ನಾ ಹೋಗಲಾಡಿಸಲಿಕ್ಕೆ, ಓದಲಿಕ್ಕೆ ಅದಕ್ಕೆ ಬಂದೀನಿ. ನಾ ಮತ್ತೆ ನನ್ನ ದೇಶಕ್ಕೆ ಹೋಗಬೇಕು, ಅಲ್ಲೇ ನನ್ನ ಕಾರ್ಯಕ್ಷೇತ್ರ ಅನ್ನುವಂಥದ್ದು. ಲಂಡನ್ಗೆ ಬಂದರೂ ಕೂಡ ಅವ್ರು ಹೊಳ್ಳಿ ನಮ್ಮ ದೇಶಕ್ಕೆ ಬಂದರು. ಅವರು ಅಷ್ಟೆಲ್ಲ ಪದವಿ ಪಡೆದು ಬಂದು ಅಷ್ಟೆಲ್ಲ ಜ್ಞಾನ ಬಂದರು. ಅವರಿಗೇನು ಇಲ್ಲಿ ಬಂದ ಮ್ಯಾಗ ರೆಡ್ ಕಾರ್ಪೆಟ್ ಆಗಿ ಯಾರು ನಮ್ಮ ಭಾರತೀಯರನ್ನ ಕರ್ಕೊಳ್ಳಿಲ್ಲ. ಅವರಿಗೆ ಅವ್ರೇನು ಮೊದಲು ಏನು ಅವರನ್ನು ನಡೆಸ್ಕೊಂಡಿತ್ತು ಅದೇ ರೀತಿ ನಡವಳಿಕೆಗಳು ಅವರಿಗೆ ಜೀವನ ಪೂರ್ತಿ ಅದು. ಅದಕ್ಕೆ ಅವ್ರು ಹೇಳಿದ್ರು, ನಾವು ನಮ್ಮವರು ಯಾವತ್ತು ಮನಸ್ಸಿನಿಂದ ಇದನ್ನು ತೆಗೆದುಹಾಕಬೇಕು ಹೊರತು ಕಾನೂನಿನಿಂದ ಸಾಧ್ಯ ಇಲ್ಲ ಅಂತ ಅವ್ರು ಒಂದು ಮಾತು ಹೇಳ್ತಾರೆ. ಯಾವ ಕಾನೂನು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಆ ಕಾನೂನು ಹೆಂಗಪ್ಪ ಅಂದ್ರೆ ತಿಪ್ಪೆಯ ಮೇಲೆ ಕಟ್ಟಿದ ಅರಮನೆ ಹಂಗ ಅಂತ. ನೋಡಿ, ಅಷ್ಟು ಅದ್ಭುತ ಮಾತು. ಅರಮನೆ ತಿಪ್ಪಿ ಮೇಲೆ ಕಟ್ಟದಂಗಂತ. ಯಾವ ಕಾನೂನು ಸಮಾನತೆ ಇಲ್ಲ ಅಂತ. ಅದಕ್ಕೆ ಅವರು ಅಷ್ಟು ಆಳವಾಗಿ ಚಿಂತನೆ ಮಾಡಿ ನಾವು ಹೇಳ್ತೇವೆ, ಆ ಶ್ರೀಲಂಕಾ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಬರ್ಮಾ ಆಗಿರ್ಬೋದು, ಅವೆಲ್ಲ ನಮ್ಮ ದೇಶದಂಥ ಹಿಂದೂ ಭಾರತ ದೇಶಕ್ಕೆ ಹೊಂದಿಕೊಂಡಂಥ ದೇಶಗಳು. ಭಾರತದಂತೆ ಉಷ್ಣಾಂಶ, ಭಾರತದಂತೆ ಜನಜೀವನ, ಭಾರತದಂತೆ ಬದುಕು ಹೊಂದಿರುವಂಥ ಸಾಮ್ಯತೆ ಹೊಂದಿರೋ ದೇಶಗಳು. ಆದರೆ ನಮ್ಮಲ್ಲಿರುವಂಥ ಸ್ಥಿರತೆ, ನಮ್ಮಲ್ಲಿರುವಂಥ ಅಭಿವೃದ್ಧಿ ಆ ದೇಶಗಳಲ್ಲಿ ಯಾಕಿಲ್ಲ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ. ಯಾಕೆ? ನಮ್ಮಲ್ಲಿರುವಂಥ ಸಂವಿಧಾನ ಆ ದೇಶಗಳಲ್ಲಿ ಇಲ್ಲ. ಇನ್ನು 300 ವರ್ಷ, ಇನ್ನು 500 ವರ್ಷಗಳು ಕೂಡ ಹೋದರೂ ನಮ್ಮ ದೇಶ ಸ್ಥಿರತೆ ಅಂದಿರ್ತದ, ಅಖಂಡತೆ ಅಂದಿರ್ತದ, ಅಭಿವೃದ್ಧಿ ಸಾಗ್ತಾನೆ ಇರ್ತದೆ. ಯಾಕಂದ್ರೆ ಅವತ್ತು ಅಂಬೇಡ್ಕರ್ ಅವರು ತಾವು ಓದಿದ ಫಲದಿಂದ, ತಮ್ಮ ದೂರದೃಷ್ಟಿಯಿಂದ ರಚನೆ ಮಾಡಿದ ಸಂವಿಧಾನದ ಉಪಕ್ರಮಗಳು ಅದು ಬಹಳ. ಅದಕ್ಕೆ ನಾವು ಅಂಬೇಡ್ಕರ್ ತಿಳ್ಕೋಬೇಕಂದ್ರೆ ಸಂವಿಧಾನವನ್ನು ತಿಳ್ಕೋಬೇಕು. ಕೆಲವರು ಹೇಳ್ತಾರೆ ಭಾರತದ ಸಂವಿಧಾನ, ಭಾರತ ಕಾನೂನು ವಕೀಲರ ಸ್ವರ್ಗ ಅಂತ. ಯಾಕೆ ತಮ್ಮ ಹೆಂಗೆ ಬೇಕೋ ಹಂಗೆ. ಅದಕ್ಕೆ ನಾವೆಲ್ಲರೂ ಜಾಣರಾಗಬೇಕು. ಯಾರು ತಿಳ್ಕೊಂಡಾರ ಅವ್ರದ್ದು ಆಟ ಹಾಕ್ಬಿಡ್ತೈತಿ. ಯಾಕಂದ್ರೆ ಭಾಳ ಫ್ಲೆಕ್ಸಿಬಲ್ ನಮ್ಮ ಸಂವಿಧಾನ. ಯಾಕಂದ್ರೆ ಒಂದೇ ಒಂದು ವಿಚಾರ, ಭಾಷೆ ವಿಚಾರವೇ ತಗೊಂಡು ನಮ್ಮ ದೇಶ ಎಷ್ಟು ವೈವಿಧ್ಯ ಇದೆ ಅಂದ್ರೆ 22 ಭಾಷೆ ಅಧಿಕೃತ ಭಾಷೆಗಳು, 106 ಭಾಷೆಗಳು ಸ್ಪಷ್ಟ ಲಿಪಿ ಹೊಂದಿ ಪುಸ್ತಕ ಗ್ರಂಥ ರಚನೆ ಆಗುವಂಥ ಭಾಷೆಗಳು, ಸುಮಾರು 7 ಭಾಷೆಗಳು ಬಹು ಜನಾಂಗ ಮಾತ್ರ ಅನ್ನುವಂಥ ಭಾಷೆಗಳು, ಸುಮಾರು 19,700 ಭಾಷೆಗಳು, ಸಣ್ಣ ಚಿಕ್ಕ ಜನಾಂಗ ಮಾತ್ರ ಅನ್ನುವಂಥ ಭಾಷೆಗಳು ನಮ್ಮ ದೇಶದಲ್ಲಿ ಅದಾವೆ. ಬರೀ ಇದು ಭಾಷೆ ವೈವಿಧ್ಯತೆ ಹೊಂದಿರುವಂಥ ಒಂದು ದೇಶ. ಇಂಥ ವೈವಿಧ್ಯ ದೇಶಕ್ಕೆ ಒಂದೇ ಒಂದು ಸಂವಿಧಾನ. ಅಂಥ ಅಭಿವೃದ್ಧಿ ಹೊಂದಿದ ದೇಶ ಅಮೆರಿಕ. ಆ ರಾಜ್ಯಕ್ಕೊಂದು ಸಂವಿಧಾನ ಇದೆ, ಸೆಂಟ್ರಲ್ ದೇಶಕ್ಕೊಂದು ಸಂವಿಧಾನವಿದೆ. ಅಲ್ಲಿ ಎಲ್ಲ ರಾಜ್ಯಗಳಿಗೂ ತಮ್ಮದೇ ಆದಂಥ ಒಂದು ಸಂವಿಧಾನ ಇದೆ. ಇಡೀ ಅಮೆರಿಕ ಸೆಂಟ್ರಲ್,
ಫೆಡರಲ್ ಒಂದು ಸಂವಿಧಾನ ಇದೆ, ನಮ್ಮಲ್ಲಿಲ್ಲ, ಇಡೀ ದೇಶಕ್ಕೆ ಒಂದೇ ಸಂವಿಧಾನ. ಮತ್ತು ಅಂಬೇಡ್ಕರ್ ಬಹಳ ಸ್ಪಷ್ಟ ವಿಚಾರ ಹೊಂದಿದ್ರು ಏಕರಾಷ್ಟ್ರೀಯತೆಯ ಬಗ್ಗೆ. ಅವರು ನಾನು ಕನ್ನಡಿಗ, ನಾನು ಮುಸ್ಲಿಮ, ನಾನು ಹಿಂದೂ ಅನ್ನೋದಕ್ಕಿಂತ ಮೊದಲು ನಾನೊಬ್ಬ ಹಿಂದೂ, ಕೊನೆಗೂ ನಾನೊಬ್ಬ ಹಿಂದೂ, ಕೊನೆಗೆ ನಾನೊಬ್ಬ ಭಾರತೀಯ, ಕೊನೆಗೂ ನಾನೊಬ್ಬ ಮೊದಲು ಭಾರತೀಯ, ಕೊನೆಗೂ ನಾನೊಬ್ಬ ಭಾರತೀಯ. ಇದು ಏಕರಾಷ್ಟ್ರೀಯತೆ ಕಲ್ಪನೆ. ಇಂಥ 10 ಹಲವು ವಿಚಾರ. ಇನ್ನೊಂದು ಹೇಳಿದ್ರೆ ಅವರು ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ, ಸಮತಾವಾದ. ಪ್ರಜಾಪ್ರಭುತ್ವ ಮತ್ತು ಸಮತಾವಾದಗಳು ಒಂದೇ ಕಡೆ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಚಿಂತನೆ ಬೇರೆ, ಸಮತಾವಾದ ಚಿಂತನೆ ಬೇರೆ. ಕಾಡಿನ ಬೆಂಕಿ ಇದ್ದಂಗೆ ಸಮತಾವಾದ ಅನ್ನುವಂಥ ವಿಚಾರ ಸ್ಪಷ್ಟವಾಗಿ ಅವರು ಹೇಳಿದ್ರು. ಹೀಗೆ 10 ಹಲವು ವಿಚಾರಗಳಿಂದ ತಮ್ಮ ಜೀವನ ಇರುವವರೆಗೂ ಭಾರತಕ್ಕಾಗಿ, ಭಾರತದ ಏಕತೆಗಾಗಿ, ತನ್ನಂತೆ ತುಳಿತಕ್ಕೊಳದಂಥ ದಮನಿತ ವರ್ಗದವರ ಬದುಕು ಉದ್ಧಾರಕ್ಕಾಗಿ ಅಪರಿಮಿತವಾಗಿ ಶ್ರಮಿಸಿದ ಒಂದು ಜೀವ ಯಾವುದು ಇದ್ದರೆ ಅವರು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ನಿಜವಾಗಿ ಯಾವ ರೀತಿ ನಮ್ಮ ಮನಸ್ಸಿನಿಂದ ದೇವರನ್ನು ಪೂಜೆ ಮಾಡ್ತೇವೆ, ಆ ನಿರ್ಮಲ ಮನಸ್ಸಿನಿಂದ ಪೂಜೆಗೊಳಪಡುವಂಥ ಒಬ್ಬ ಮಹಾನ್ ಸಂತ ಯಾರಿದ್ರೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ವಿಚಾರಗಳನ್ನು ತಿಳಿದುಕೊಂಡು ಸರ್ ಅಂದರು 10% ಅವರು ತಿಳ್ಕೊಳ್ಬೇಕು ಬೇಡ, 1% ಅವರು ತಿಳ್ಕೊಂಡ್ರು ಇಡೀ ನಮ್ಮ ದೇಶ ಜಾಗತಿಕವಾಗಿ ವಿಶ್ವಗುರು ಭಾರತ ಆಗ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಬೇರೆ 1%. ಅಂಬೇಡ್ಕರ್ ಅವರ 100 ವಿಚಾರಗಳಲ್ಲಿ ನಾವು ಪ್ರತಿಯೊಬ್ಬರು ಒಂದೇ ಒಂದು ವಿಚಾರಕ್ಕೆ 1% ತಿಳ್ಕೊಂಡೆ ಅಂದ್ರೆ ಅದ್ಭುತ ರಾಷ್ಟ್ರ ನಮ್ಮದು ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ನುಡಿಯ ಮೂಲಕ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿದಂಥ ಪ್ರೊಫೆಸರ್ ಸಂಗಮೇಶ್ ಹಿರೇಮಠ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ UM ಆಲ್ಗೂರ್ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ, ಇವರು ಸಹಿತ ಇಂದಿನ ದಿನ ವಿಶೇಷದ ಕುರಿತು ತಮ್ಮ ನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ರಮೇಶ್ ಸರ್ ಅವರೇ ಮತ್ತು ಅರಳಿ ಸರ್ ಅವರೇ ಮತ್ತು ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ಭಾಳ ಖುಷಿ ಪಡುವಂಥ ವಿಷಯ ರೀ. ಯಾಕಂದ್ರೆ ವಿದ್ವಾನಃ ಚ ರಾಜನ್ ನ ತುಲ್ಯತೆ ಕದಾಚಿತ ಸ್ವರಾಜ್ಯ ಪೂಜ್ಯತೆ ರಾಜನ್ ಸರ್ವತ್ರ ಪೂಜ್ಯತೆ ವಿದ್ವಾನಃ. ವಿದ್ವಾನ್ ಮತ್ತು ರಾಜನಿಗೆ ನಾವು ತುಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಕೇವಲ ಲೋಕಲ್ ಏರಿಯಾದಲ್ಲಿ ರಾಜಿಗೆ ಪೂಜೆ ಮಾಡ್ತಾರೆ, ಅಂಜಿ ಪೂಜೆ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಕಡೆ ಏನ್ರಿ ವಿದ್ವಾನ್ ಪೂಜೆ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ರಿ, ಅವರಿಗೆ ಎಲ್ಲ ರಾಷ್ಟ್ರಗಳು ಇವತ್ತು ನಾವು ಅವರ ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ. ಭಾಳ ಗ್ರೇಟ್ ಪರ್ಸನ್ ಮನುಷ್ಯನಲ್ಲಿ ಏನ್ರಿ, ನಾವು ವಿದ್ವತ್ ಬೇಕ್ರಿ. ಹಣ ಇದ್ದರೆ ನಾವು ಕಳ್ತನ ಮಾಡ್ಬೋದು, ವಿದ್ವತ್ ಇದ್ರೆ ಕಳ್ತನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನ ಚೋರ್ ಹಾರ ನ ರಾಜಹಾರ ನ ಭಾತೃಬಾಜ್ ವಯೋಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನ ಚೋರ್ ಹಾರ ಅಂದ್ರೆ ಕಳ್ಳತನ ಮಾಡಲಿಕ್ಕೆ ಬರಂಗಿಲ್ಲ. ನ ರಾಜಹಾರ ಅಂದ್ರೆ ರಾಜ್ಯ ಕಸ್ಕೊಳ್ಳಿಕ್ಕೆ ಬರಂಗಿಲ್ಲ. ನಾ ಭಾತೃಬಾಜ್ ಅಂದ್ರೆ ಅಣ್ತಮ್ಮರು ಹಂಚ್ಕೊಳ್ಳಿಕ್ಕೆ ಬರಂಗಿಲ್ಲ. ವಯೋಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂದ್ರೆ ವಿದ್ಯೆಯೇ ಶ್ರೇಷ್ಠ ಜಗತ್ತೊಳಗೆ. ವಿದ್ಯೆಗಿಂತ ದೊಡ್ಡ ಶ್ರೇಷ್ಠ ಯಾವುದೂ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ರಿ ಅವರು 30 ಡಿಗ್ರಿ ಮಾಡಿದ್ದಾರ, ಅಂಥ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ಅಲ್ಲದೇನ್ರಿ ಅವ್ರು ಒಂದು ಕಡೆ ಹೇಳ್ತಾರೆ, ಮೈಯಲ್ಲಿ ಹರಕ ಬಟ್ಟೆ ಇದ್ದರು ಕೈಯಲ್ಲಿ ಹೊಸ ಪುಸ್ತಕ ಇರಲಿ ಅಂತ ಹೇಳ್ತಾರೆ. ಪುಸ್ತಕದ ಮಹತ್ವ ನಾವು ತಿಳ್ಕೊಬೇಕೀಗ. ನಾವೇನು ಮಾಡತ್ತೀವಿ ಪ್ರೆಸೆಂಟ, ಒಳ್ಳೆ ಮೊಬೈಲ್ ತೊಗೊಳತ್ತೀವಿ, 1 ಲಕ್ಷ 2 ಲಕ್ಷ 50,000. ಯಾರೂ ಬುಕ್ ತೊಗೊಳ್ತಾ ಇಲ್ಲ, ಬುಕ್ಕಿನ ಕಡೆ ಗಮನ ಹೋಗ್ಬಿಟ್ಟವ. ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ, ಯಾಕೆ ಒಳ್ಳೆ ಪ್ರೊಫೆಸರ್ಸ್ ಅದಾರ, ಎಲ್ಲರೂ ಭಾಳ ಕಷ್ಟಪಟ್ಟು ಕಲಿಸ್ತಾರ. ನೀವೇನ್ರಿ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊರಿ ಅಂತ ಹೇಳ್ತೀನಿ. ವ್ಯಕ್ತಿತ್ವ ಭಾಳ ಇಂಪಾರ್ಟೆಂಟ್ ಅದ ರೀ. ಡಾಕ್ಟರ್ ಬಾಬಾ ಸಾಹೇಬ್ ಆಗಲಿ ಮತ್ತು ಮಹಾತ್ಮ ಗಾಂಧೀಜಿ, ಸರ್ ಎಂ ವಿಶ್ವೇಶ್ವರಯ್ಯ ಏನ್ರಿ, ಹೈಟ್ ಪರ್ಸನಾಲಿಟಿ ಇದ್ರೆ ವ್ಯಕ್ತಿತ್ವ ಅಲ್ಲ. ಗೇನ್ ದ ನಾಲೆಜ್. ಎ ಕಿಂಗ್ ಮೇ ಬಿ ಎ ಫಿಲಾಸಫರ್ ಮೇ ಬಿ ಎ ಕಿಂಗ್, ಬಟ್ ಮೆನ್ ಆಫ್ ನಾಲೆಜ್ ರೂಲ್ ದ ಸ್ಟೇಟ್. ತತ್ವಜ್ಞಾನಿ ಅರಸನಾಗಬಹುದು ರೀ, ಅರಸ ತತ್ವಜ್ಞಾನಿ ಆಗಬಹುದು. ಆದರೆ ಯಾವನಲ್ಲಿ ನಾಲೆಜ್ ಇದೆ ಆ ಜಗತ್ತಿನ ಮೇಲೆ ಆಳ್ವಿಕೆ ಮಾಡ್ಬೋದು. ನನಗೆ ಅವಕಾಶ ಕೊಟ್ಟಂಥ ಮಾನ್ಯ ಪ್ರಿನ್ಸಿಪಾಲ್ ಸಾಹೇಬರಿಗೆ ಮತ್ತು ಎಲ್ಲ ಉಪನ್ಯಾಸಕರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು
ಎಲ್ಲಿ ತೋರಿಸ್ರ ಮತ್ತು ಬರ್ತೀರಿ UM ಆಲ್ಗೂರ್ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಒಂದು ಕಿರು ಸನ್ಮಾನ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ RS ರಮೇಶ್ ಸರ್ ಅವರು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ಹೋಗು ಕೊಟ್ಟಿದ್ರಲ್ರಿ ಸರ್ ರಮೇಶ್ ಸರ್ ಸರ್ ಇರಲಿ ಧನ್ಯವಾದ. ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ಧನ್ಯವಾದಗಳು. ಒಂದು ಶಿಸ್ತಿನ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಒಬ್ಬ ದಕ್ಷ ಮಾರ್ಗದರ್ಶಕರಿರುತ್ತಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ RS ರಮೇಶ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಜೈ ಭೀಮ್. ಎಲ್ಲರಿಗೂ ಬೇಸರ ಆದಂಗೆ ಕಾಣ್ತಿದ್ದೆಲ್ಲ ಡಲ್ ಹೊಡೆದ್ಬಿಟ್ಟೆ ಅವು ಶೆಲ್ ತೆಗೆದು ಬ್ಯಾಟ್ರಿ ಆನ್ ಮಾಡೋದು ಏನಾಕತ್ತೀರಿ ಎಲ್ಲ ಮಕ್ಕ ಡಲ್ಲೇ ಹೊಡೆದವ ಯಾಕ್ರೋ ಹಾಂ. ಒಂದು ಕಡೆಗೆ ಖುಷಿಯಾದ ಒಂದು ವರ್ಡ್ ಕೇಳ್ತೀನಿ. ನಿನಗಾಗಿ ಓದು, ನಿನ್ನವರಿಗಾಗಿ ಓದು, ನಿನ್ನ ನಂಬಿದ ತಂದೆ ತಾಯಿಗಾಗಿ ಓದು, ನಿನ್ನನ್ನು ಆಶೀರ್ವದಿಸೋ ಗುರುವಿಗಾಗಿ ಓದು. ಇಷ್ಟಪಟ್ಟು ಓದು, ಕಷ್ಟಪಟ್ಟು ಓದಬೇಡ. ಆ ಓದು ನಿನ್ನನ್ನು ರಕ್ಷಣೆ ಮಾಡಬೇಕು, ಇಲ್ಲ ಅಂದರೆ ಎಲ್ಲದು ವೇಸ್ಟೇ. ಬಾಬಾ ಸಾಹೇಬ್ರು ಹೇಳಿದ್ದು, ನಿನ್ನ ಓದು ನಿನ್ನನ್ನು ರಕ್ಷಣೆ ಮಾಡಿಲ್ಲ ಅಂದರೆ ಅದು ವೇಸ್ಟ್. ಸೊ ಹಾಗಾಗಿ ನಾವು ಮಾಡಬೇಕಾದ ಮೊದಲ ಕೆಲಸ ಏನು? ಓದು. ಓದೋಕ್ಕಿಂತ ನಮ್ಮ ಹತ್ರ ಆಗಲ್ಲ, ನೋಡಿದ್ರೆ ಗೊತ್ತಾಕತ್ತೆ. ಓದೋದು ಬಿಟ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ತಿಳಿದವ್ರು ಮಾತಾದ್ರೆ ಕೇಳ್ಬೋದಲ್ಲ. ಕೇಳೋದ್ರಲ್ಲಿ ಲವಲೇಶು ವೇಸ್ಟ್ ಆಗಲ್ಲ, ಭಾರಿ ಖುಷಿ ಇರ್ತೈತಿ. ಕೇಳಿದ ಪೂರಾ ಎಲ್ಲ ಮೈಂಡಿಗೆ ಹೋಗತ್ತೆ. ಅಲ್ಲಿ ಲಾಂಗ್ ಟರ್ಮ್ ಸ್ಟೋರೇಜ್ ಆಕತ್ತೆ, ನಿಮ್ಮ ಕೆಪಾಸಿಟಿ ಮೇಲೆ ಇರ್ತೈತೆ ಹೇಳ್ತಾರಲ್ಲ. ಹಾಗಾಗಿ ಕೇಳುವುದರಲ್ಲಿ ವ್ಯವಧಾನವಿರಲಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಅಂಬೇಡ್ಕರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಈ ಜನ್ಮ ದಿನವನ್ನು ಒಂದು ದಿನದ ವಿಚಾರ ಸಂಕಿರಣ ಅಂಥೇಳಿ ವಿಚಾರ ಸಂಕಿರಣ ಅಂತ ಮಾಡಿದ್ವಿ. ವಿಚಾರ ಸಂಕಿರಣ ಮಾಡಬೇಕಾದ್ರೆ ರವಿಯವರಿಗೆ ಹೇಳಿದೆ, ಇಲಾಖೆಯಿಂದನೂ ನಾವು ವರ್ಷ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ. ಇಟ್ ಇಸ್ ಸ್ಪೆಷಲ್ ಡೇ ಫಾರ್ ಅಸ್. ಎಸ್ಪೆಷಲಿ ನನಗೆ ಹೇಳಿದ್ವಲ್ಲ, ಅದರಲ್ಲೂ ನನ್ನ ವಿಶ್ವವಿದ್ಯಾಲಯ ಘನ ಸರ್ಕಾರ ಮನಕ್ಕೆ ಮನೆ ಮನೆಗೆ ಬಾಬಾ ಸಾಹೇಬರ ಈ ಹಬ್ಬವನ್ನು ಆಚರಣೆ ಮಾಡಿರಿ. ಹಂಗಂದ ತಕ್ಷಣ ನನಗೆ ಬಂದಿದ್ದು ಯಾರನ್ನ ಕರೆಸ್ಬೇಕು ಅಂತಂದಾಗ ವಕೀಲರಾದ ಹಂಚಿಗೆಯವ್ರು ಬಂದರು. ಅವರ ತುರ್ತು ಕಾರ್ಯದಿಂದ ಹೋಗಿದ್ದಾರೆ. ಅವರೇ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸ್ನೇಹಿತರಾದ ಅಲ್ಗೂರ್ ಸರ್ ಅವರೇ, ರವಿ ಅವರೇ, ಸಂಗಮೇಶ್, ರಮೇಶ್ ಮತ್ತು ಆರಾಧ್ ಮೇಡಮ್ ಅವರೇ, ನನ್ನೆಲ್ಲ ಪ್ರೀತಿಯ ಸಹೋದ್ಯೋಗಿ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ, ಗಾಂಧಿ ತಂದಂಥ ಸ್ವತಂತ್ರ, ಅಂಬೇಡ್ಕರ್ ಕೊಟ್ಟಂಥ ಸಮಾನತೆ, ಯಾವುದು ಶ್ರೇಷ್ಠ ಅಂತ ಒಂದು ಹೊರಟಾಗ ಸರ ಸ್ವಲ್ಪ ಕನ್ಫ್ಯೂಷನ್ನೇ. ಸ್ವತಂತ್ರ ಅಂತ ಬಂದಾಗ ಬ್ರಿಟಿಷ್ ಒಂದಿಷ್ಟು ಆಳ್ವಿಕೆ ಮಾಡಿದ್ರು, ನಮ್ಮದೊಂದಿಷ್ಟು ಗಂಟೆಲ್ಲ ಹೊಡ್ಕೊಂಡೋದ್ರು. ಅವರು ಶ್ರೀಮಂತರದು ಕಸ್ಕೊಂಡಿವಿ, ಒತ್ತಾಯದ ಮೇಲೆ ಕಸ್ಕೊಂಡಿದ್ದು. ಆವಾಗ ಅನ್ನಿಸ್ತು ನಾವು ಸ್ವತಂತ್ರರಾಗಿದ್ದೇವೆ. ಅಲ್ಲಿಂದ ಹಿಡಿದೇ ನಮ್ಮ ಕರ್ಮ ಏನಂದರೆ ಸಮಾನತೆ. ಭಾರಿ ಕಷ್ಟಪಟ್ಟಿದ್ದು ಸರ್ ಸಮಾನತೆ. ಸ್ವಲ್ಪ ರಮೇಶ್ ಹಿಂದಕ್ಕೆ ಹೋಗ್ರಿ, ಸಮಾನತೆ ಹೆಂಗಿದೆ ತೋರಿಸ್ತು ನೋಡಿ. ಆರಾಮ್ ಮೇಡಮರೇ, ಯಾವ ಊರು ತಮ್ಮದು? ತಮ್ಮ ಊರು ಹುಬ್ಬಳ್ಳಿ. ಶ್ವೇತಾ ಮಾಡ ಚಿಕ್ಕಮಂಗ್ಳೂರು. ಆರ್ ಯು ಕಂಫರ್ಟ್ ಇಯರ್? ಆರಾಮಿಲ್ಲ ನೋಡ್ರಿ, ಇದೇ ಸಮಾನತೆ. ವೆರಿ ಸಿಂಪಲ್. ದೇ ಆರ್ ಬಿಲೀವ್ಡ್. ನಾವು ಈ ರಾಜ್ಯ, ಈ ದೇಶದ ಯಾವುದೇ ಮೂಲೆಗೆ ಹೋದರೂ ಸುಖವಾಗಿರ್ತೀವಿ ಅಂದರೆ ಬಿಕಾಸ್ ಆಫ್ ಸಂವಿಧಾನ, ಕಾನೂನು. ಅರಬ್ ಮೇಡಮರೇ, ನೀವು ಇಲ್ಲಿ ಯಾಕೆ ಕೂತೀರಿ ಅಂತ ಕೇಳಿದ್ರೆ, ಸರ್ ಆರ್ಟಿಕಲ್ 13 to 14, 15 ಏನು ಹೇಳ್ತಿದ್ದೆ? ಮಹಿಳಾ ಸಮಾನತೆ. ಸುಮ್ಮನಿರ್ಬೇಕು ನೀವು, ಇಲ್ಲಾಂದ್ರೆ ಎಲ್ಲಿ ಹೋಗ್ತೀರಿ? ಜೈಲಿಗೆ ಹೋಗ್ತೀರಿ. ನೋಡ್ರಿ, ಸಂವಿಧಾನದ ಜೈಲು ಅಂತ ಹೆದರಿಕೆ ಹೆಂಗಿಟ್ಟೈತಿ. ಮಾನಸಿಕವಾಗಿ ಹೆದರಿಕೆ ಇಟ್ಟೈತಿ ಮನುಷ್ಯನಿಗೆ. ಹೊಡೆಯೋದು ಬಡಿಯೋದಲ್ರಿ, ಮಾನಸಿಕವಾಗಿ ಅಷ್ಟೇ. ಅದಕ್ಕೆ ಹೇಳ್ತೀವಿ ದೈವಶಕ್ತಿ. ಆ ವ್ಯಕ್ತಿಯ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಈ ಈಸ್ ಒನ್ ಆಫ್ ದ ಗಾಡ್. ಹಾಗಾಗಿ ಬರಾಕ್ ಒಬಾಮ ಹೇಳೋದೆ ವರ್ಲ್ಡ್ ನಾಲೆಜ್ ಡೇ ಏನಾದ್ರು ಆಚರಣೆ ಮಾಡಬೇಕು ಅಂದರೆ ನಮ್ಮ ಇಂಡಿಯಾದಾಗ ಮಾಡಿದ್ದಲ್ರಿ, ಇದು ಅಮೇರಿಕದವ್ರು ಮಾಡಿದ್ದು. ನಮ್ಮ ಹಣೆಬರ ನೋಡಿ ರೇಟ್ ಕೆಟ್ಟದಾಗೈತಿ. ನಾವು ಮಾಡಬೇಕಾಗಿದ್ದು ನಾವು ಬರಾಕ್ ಒಬಾಮ ಮಾಡೋದು. ಆ ವ್ಯಕ್ತಿಯನ್ನು ನೋಡಿಸ್ ನಮಗೆ 100 ಕೋಟಿ ದೇವತೆಗಳು ಅವನಲ್ಲಿ ಕೂತಿದ್ದಾರೆ. ಭಾರಿ ಹಿಂಸೆ. ನಾ ಹೇಳಿದ್ವಲ್ಲ ಇವತ್ತು ಆ ಪುಣ್ಯ ನಮಗೆಲ್ಲ ಒಂದು ಕಡೆ ಗೌರವ ಜಾಸ್ತಿ ಆಕತಿ. ಇದು ಬರುತ್ತೆ ಸರ್. ಹೆಂಗೆ ಅಂದರೆ ನಮಗೆ ದೇಶಭಕ್ತಿ ಬರೋದು ಯಾವಾಗ ಅಂದ್ರೆ ಆಗಸ್ಟ್ 15. ಅವತ್ತು ನೋಡಬೇಕು, ಬಿಳಿ ಬಟ್ಟೆ ಹಾಕಿ ಏನು ಹ್ಯಾಚ್ ಸರ್ ಸೆಲ್ಯೂಟ್ ಹೊಡೆದು ಹತ್ಲಾಗಿ ಜೈ ಭಾರತ್ ಮಾತಾ ಹಾಕಿ ಅಂತೀವಿ. ಅಲ್ಲಿಂದ ಜನವರಿ 26 ಅವತ್ತು ಇನ್ನೂ ಗೌರವ ಜಾಸ್ತಿ ಬರುತ್ತೆ. ಯಾವಾಗ ಸೈನಿಕರ ನಮ್ಮ ಎದುರುಗಡೆ ಬಂದರೆ ಸರ್ ನಮಸ್ಕಾರ ಅಂತೀವಿ. ಹಾಗಾದ್ರೆ ಈ ಗೌರವ ಅಲ್ಲಿಗೆ ಸೀಮಿತ ಆಗೈತಾ?
ಆದರೆ ನಮಗೊಂದು ಗರ್ವ ಇದೆ, ಏನೆಂದರೆ ಇಂಥ ಪುಣ್ಯಾತ್ಮವನ್ನು ಕೊಟ್ಟಂಥ ಸಕ್ಪಾಲ್, ರಮಾದೇವಿ ಇವ್ರೆಲ್ಲ ಗೌರವ ಮತ್ತು ಗರ್ವ ಇದೆ. ಈ ದೇಶದಲ್ಲಿ ಹುಟ್ಟಿದ್ನಲ್ಲ, ಆಕಸ್ಮಿಕವಾಗಿ ಅಂಬೇಡ್ಕರ್ ಏನಾದರೂ ಫಾರಿನಲ್ಲಿ ಹುಟ್ಟುಬಿಟ್ಟಿದ್ರೆ ಇವತ್ತು ಮನೆಗೆ ಅವ್ನ ಫೋಟೋ ಇಡ್ತಿದ್ರು. ನಾವೇನು ಮಾಡಿದ್ರೆ 3 ಸಲ ಎಲೆಕ್ಷನ್ ಅದು ಸೋಲ್ಸಿದ್ದೀವಿ ಅಂತ ನಮ್ಮ ಯೋಗ್ಯತೆ ನೋಡ್ರಿ, ಎಷ್ಟು ಸೋಲ್ಸಲ್ಲ. ಹಾಗಾಗಿ ಹೇಳ್ತಾರೆ ರೀ, ಈ ಸಮಾಜ ಹೇಗಿದೆ ಅಂದರೆ, ಇಲ್ಲೊಂದು ವರ್ಡ್ ಸಿಕ್ತು ನನಗೆ, ಇಟ್ಸ್ ಅ ಬ್ಯೂಟಿಫುಲ್ ವರ್ಡ್. ಹೇಗಿದೆ ಅಂದರೆ ಭಾರಿ ಚಂದ. ಕನ್ನಡಕ ಬೇಕಾಗುತ್ತೆ ರೀ, ಬೀಳ್ತೈತಾ? ಬೇಕಾಗತ್ತೆ, ಇದು ಬೇಕಾಗತ್ತೆ ಅವಾಗ. ಇದು ಅಂಬೇಡ್ಕರ್ ಹೇಳಿದ್ದೆ. ಜೀವನ ಹೇಗಿದೆ ಅಂದರೆ, ಒಬ್ಬರು ಬೆನ್ನು ತಟ್ತಾರೆ, ಒಬ್ಬರು ಬೆನ್ನು ಹಿಂದೆ ಮಾತಾಡ್ತಾರೆ, ಒಬ್ಬರು ಮೆಚ್ಚಿ ಮಾತಾಡ್ತಾರೆ, ಒಬ್ಬರು ಚುಚ್ಚಿ ಮಾತಾಡ್ತಾರೆ, ಒಬ್ಬರು ತಿಳಿದು ಬಾಳ್ತಾರೆ, ಇನ್ನೊಬ್ಬರು ತುಳಿದು ಬಾಳ್ತಾರೆ. ಇಂಥವ್ರ ಮಧ್ಯೆ ಸಮಾಜಕ್ಕಾಗಿ ನೀನೇನು ಮಾಡಬಲ್ಲೆ ಅಂದಾಗ ಬಾಬಾ ಸಾಹೇಬ್ ಒಂದು ಹೇಳ್ತಾರೆ, ನೀನು ಬದುಕಿದ್ದು ಹೋರಾಟ ಮಾಡಿದ್ರೆ ಆ ಬದುಕು ನಿನ್ನನ್ನು ನಾಯಕನನ್ನಾಗಿ ಮಾಡುತ್ತದೆ. ಆಕಸ್ಮಿಕವಾಗಿ ನೀನು ಸತ್ತೋದ್ರೆ ಇತಿಹಾಸದ ಪುಟಗಳಲ್ಲಿ ನೀನೊಬ್ಬನೂ ನಾಯಕನೇ. ಎಷ್ಟು ಚಂದ ಐತೆ ನೋಡ್ರಿ ವರ್ಡ್. ಇಂಥ ಸಮಾಜದ ಮಧ್ಯೆ ನಾವು ಬದುಕಿದ್ದೀವಿ. ಬಾಬಾ ಸಾಹೇಬ್ರು ಹೇಳಿದ್ವಲ್ಲ, ರಾಮಾಯಣ ಮಹಾಭಾರತ ಇವೆಲ್ಲ ಇದ್ದಾವೆ, ಬೇಕು ಧಾರ್ಮಿಕವಾಗಿ ಸಂಸ್ಕೃತಿ ಬೇಕು. ಆದರೆ ಜೀವನಕ್ಕೆ ಬೇಕಾಗಿದ್ದಂದರೆ ಮಹಾನಾಯಕ ಅಂತ ಒಂದು ಧಾರಾವಾಹಿ ಐತಲ್ಲ, ಅದು ನಮ್ಮ ಜೀವನಕ್ಕೆ ಬೇಕು. ಮಹಾನಾಯಕ ನಾವೆಲ್ಲ ನೋಡಿದ್ದೀವಿ. ಆ ಚಿಕ್ಕ ಮೂರ್ತಿಯಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಸೇರಿ ಮುಂದೆ ಲೋನ್ ಕಡೆಗೆ ಈ ಇಹಲೋಕವನ್ನು ತ್ಯಜಿಸ್ತಾರಲ್ಲ, ಅಲ್ಲಿ ತನಕ ಕಥೆಗಳನ್ನು ಕೇಳಿದ್ರೆ ಇಟ್ಸ್ ಎ ಒನ್ ಆಫ್ ದ ಬಿಗ್ ಯೂನಿವರ್ಸಿಟಿ. ಹಾಗಾಗಿ ನಮ್ಮ ದೇಶದ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನದ ಒಂದೊಂದು ಪೀಠಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ನಾವು ಪ್ರತಿ ವರ್ಷವೂ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಈ ಜಯಂತಿಯನ್ನು ಆಚರಣೆ ಮಾಡಿ ಎಷ್ಟು ಜನ ಚೇಂಜ್ ಆಗಿದ್ದೀವಪ್ಪ. ಅದಕ್ಕೆ ಈ ಸಲ ಮನೆಗೆ ಮನೆಗೆ ಅಂತ ಯಾಕೆ ಇಟ್ಟಾರೆ ಅಂದರೆ, ನಮ್ಮ ಮನೆಗೆ ಹೊಡೆದು ಬಿದ್ದ ನಾವು ಚೇಂಜ್ ಹಾಕೀವಿ. ಹೌದಾ, ಹೊಡೆದು ಬಿಡಬೇಕ್ರಿ. ಯಾವಾಗ ನಮಗೆ ಒಂದು ಲೋಟ ನೀರು ಸಿಗಲಿಲ್ಲಲ್ಲ, ಇಲ್ಲ ಬಾಬಾ ಸಾಹೇಬ್ ಹೇಳಿ ಕರೆಕ್ಟು, ನಾವು ಇವತ್ತು ಅಸ್ಪೃಶ್ಯತೆ ತೆಗಿಬೇಕು, ಹೋರಾಟ ಮಾಡಬೇಕು. ಅಲ್ಲಿ ತನಕ ನಾವು ಬಾಲ ಬಿಚ್ಚಲ್ಲ. ಎಲ್ಲಿ ತನಕ ಈ ಥರ ಕೆಲವೊಂದು ಸನ್ನಿವೇಶಗಳು ನಮ್ಮ ಮನಸ್ಸಿಗೆ ಹೊಡೆತ ಬಿದ್ದಾಗ ನಾವೇನು ಮಾಡ್ತೀವಿ. ಅದರಲ್ಲೂ ಮಹಿಳಾ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಧಕ್ಕೆ ಬರಬಾರ್ದು. ಈ ದೇಶದಲ್ಲಿ ಮಹಿಳೆಯರು ನಾವು ದೇವರು ಅಂತ ಹೇಳ್ತಿದ್ದೀವಿ. ಮಹಾತ್ಮ ಗಾಂಧಿ ಹೇಳೋರು ರಾತ್ರಿ 12 ಗಂಟೆಗೆ ಮಹಿಳೆ ನಿರ್ಭಯವಾಗಿ ಹೋರಾಟ ಓಡಾಡ್ತಿದ್ದಾಗ ಆ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ನಮ್ಮ ದೇಶದಲ್ಲಿ 12 ಗಂಟೆ ಯಾವ ಮಹಿಳೆ ಇವತ್ತವರೆಗೂ ಹೋಗಿಲ್ಲ. ದುರಂತಗಳು. ಆದರೆ ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಇವತ್ತು ಎಲೆಕ್ಷನ್ ಇರ್ಬೋದು, 33% ಇರ್ಬೋದು, ಎಲ್ಲದರಲ್ಲೂ ಮಹಿಳೆ ಇದ್ದಾಳೆ. ಹಾಗಾದರೆ ಸ್ವತಂತ್ರಕ್ಕಿಂತ ಸಮಾನತೆಯ ಬಹುಮುಖ್ಯ ಪ್ರಾಮುಖ್ಯತೆ ಕೊಡೋದಂತ ನನ್ನ ಉದ್ದೇಶ. ಹಾಗಾಗಿ ನಾನು ಈ ವಿಚಾರವನ್ನು ಏನು ಮಾಡಿದೆ ಅಂದರೆ, ಈ ಹಬ್ಬ ಮಾಡೋದ್ರ ಜೊತೆಗೆ ಒಂದಿಷ್ಟು ವಿಚಾರ ಸಂಕಿರಣ. ಹೇಗೆ ಅಂದರೆ, ನನಗೆ ಹೇಳ್ತಾ 5 ಬೆರಳು ಸಮ ಇರಲ್ಲ, ಆದರೆ 5 ಬೆರಳು ಸೇರಿಸಿದ್ರೆ ಮುಷ್ಟಿ ಕಟ್ಬೋದು. ಇಟ್ಸ್ ಎ ಪವರ್ಫುಲ್ ವೆಪನ್. ಹಾಗಾಗಿ ತಮ್ಮ ಅನಿಸಿಕೆಗಳನ್ನು ನಾವು ಹೇಳೋದ್ರ ಮೂಲಕ ಒಂದಿಷ್ಟು ಸಮಾಜದ ಈ ಕಂದಕಗಳಿದಾವಲ್ಲ, ಅಸ್ಪೃಶ್ಯತೆ, ಬಡವ ಬಲ್ಲಿದ, ಶ್ರೀಮಂತ, ಇವುಗಳನ್ನು ತೆಗೆದು ಹಾಕ್ಬಿಡೋದ್ರಿ. ಹೌದೌದು, ಹೇಳಿದ್ವಲ್ಲ ಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಜಾತೀಯತೆ ಜಾಸ್ತಿ ಇದೆ. ನಾನು ನೋಡಿದ್ದೀನಿ, ಯಾಕೆ ಅನುಭವಿಸಿದ್ದೀನಿ, ಸ್ವತಃ ನಾನು ಅನುಭವಿಸಿದ್ದೀನಿ. ಹೆಣ್ಮಕ್ಳನ್ನ ದೌರ್ಜನ್ಯಗಳು ಭಾರಿ ಆಗಿದ್ದಾವೆ. ಮತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದಿಷ್ಟು ಜನಾಂಗಕ್ಕೆ ಹಣ ವಸೂಲಿ ಮಾಡೋಕ್ಕಾಗ್ಬಿಟ್ಟಿದ್ದಾರೆ. ಹೇಳಿದಲ್ಲ, ಅವ್ರು ಫೋಟೋ ಇಟ್ಕೊಂಡ್ಬಿಡೋದು, ಹಣ ವಸೂಲಿ ಮಾಡೋದು. ಹೌದೌದು, ನಾವು ಹೇಳಿದ ಅದು ಆಗಬಾರ್ದಲ್ಲ. ಅವರ ಜ್ಞಾನವನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು, ಅವರ ಒಂದು ವಿಚಾರಧಾರೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅವ್ರು ನಾವು ದುರುಪಯೋಗ ಮಾಡ್ತಾಯಿದ್ದೀವಿ. ಹಾಗಿರ್ತಕ್ಕಂಥ ಈ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಒಂದು ದೊಡ್ಡ ಗ್ರಂಥ. ಈ ಗ್ರಂಥವನ್ನು ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮವರಿಗಾಗಿ, ನನ್ನವರಿಗಾಗಿ, ನನ್ನ ಗುರು ಹಿರಿಯವರಿಗಾಗಿ, ನನ್ನನ್ನು ನಂಬಿದ ಸಮಾಜಕ್ಕಾಗಿ ನಾವು ಒಂದಿಷ್ಟು ದಾರಿ ಎರಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಲ್ಲಿ ಪ್ರೊಫೆಸರ್ ನೀಲಾವಯ್ಯ ಅವರೇ ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ ಎಷ್ಟಿದಾವೋ ನನಗೆ ಗೊತ್ತಿಲ್ಲ, ಕನಿಷ್ಠ ನೀವು ಒಂದು 10 ಬುಕ್ಕನ್ನು ತರಿಸಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಒಂದಿಷ್ಟು ಓದಬೇಕು. ಓದು ನಮ್ಮನ್ನು ನಾಯಕರನ್ನಾಗಿ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆಯಿಂದನೇ ಸದ್ಯ ನೆಕ್ಸ್ಟ್ ವೀಕ್ ಒಳಗೆ ನೀವು ಬುಕ್ ಎಷ್ಟಿದಾವೆ ಅಂತ ನೋಡ್ಕೊಂಡು ಒಂದಿಷ್ಟು ಈ ಮಹಾನ್ ನಾಯಕನ ಬುಕ್ಗಳನ್ನು ಹಾಕಿಸ್ಬೇಕು. ಸಾಧ್ಯವಾದ IQAC ಕೋಆರ್ಡಿನೇಟರ್ ರವಿ ಅರಳಿಯವರೇ, ಮಹಾನಾಯಕ ಅಂತ ಏನಾದರೂ ಒಂದು ವಿಡಿಯೋ ಸಿಕ್ಕರೆ, ವಿ ಆರ್ ರೆಡಿ ಟು ಪೇ ಥ್ರೂ ದ CDC. ನಮ್ಮ MLA ಅದಕ್ಕೆ ಯಾವಾಗಲೂ ಸಹಕಾರ ಕೊಡ್ತಾರೆ. ಆ ವಿಡಿಯೋನ ಹಾಕಿ ನಾವು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಬಂದಾಗ ನಾವು ಓರಿಯೆಂಟೇಷನ್ ಅಂತ ಒಂದು ಮಾಡ್ತೀವಿ. ಓರಿಯೆಂಟೇಷನ್ ಮೀನ್ಸ್ ವಾಟ್? ವಿ ಶುಡ್ ಬಿ ಪುಟ್ ದ ಸ್ಟ್ರೆಂತ್ ಆಫ್ ದ ಸ್ಟೂಡೆಂಟ್ಸ್ ಫಾರ್ ದ ಫ್ಯೂಚರ್ ಸೊಸೈಟಿಗೆ. ಅವ್ರಿಗೂ ಸ್ಟ್ರೆಂತ್ ಕೊಡಬೇಕಲ್ಲ. ನಾನು ಹೇಳಿದ ಸ್ಟ್ರೆಂತ್ ಆಗಲ್ಲ, ನೀವು ಹೇಳಿದ ಸ್ಟ್ರೆಂತ್ ಆಗಲ್ಲ. ನಾವೇನು ತಿಳ್ಕೊಂಡ್ಬಿಟ್ಟಿವಿ, ಗಾಂಧಿ ಜಯಂತಿ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಇಲ್ಲ. ಅವ್ರು ನಮ್ಮೊಳಗೆ ಬರಬೇಕಲ್ಲ. ಅಂಬೇಡ್ಕರ್ ನನ್ನೊಳಗಿದ್ದಾನೆ, ಗಾಂಧಿ ನನ್ನೊಳಗಿದ್ದಾನೆ, ಸುಭಾಷ್ ಚಂದ್ರ ಬೋಸ್ ನನ್ನೊಳಗೆ, ಸ್ವಾಮಿ ವಿವೇಕಾನಂದ ನನ್ನೊಳಗಿದ್ದಾರೆ. ಅವ್ರ ವ್ಯಕ್ತಿ ರೂಪ ನನ್ನ ಹೊರಗಡೆ ಬಂದಾಗ ಮಾತ್ರ ನಾವು ಸ್ಟ್ರೆಂತಾಗಿ ಕೊಡ್ತೀವಿ. ಇಲ್ಲ ಅಂದರೆ ಹೇಳಿದ್ವಲ್ಲ, ಲಿಟ್ಲ್ ಬಿಟ್ ಸಮಾಜದ ಯಾವುದೋ ಮೂಲಿಗೆ ಶವವಾಗಿ ಹೋಗ್ಬಿಡ್ತೀವಿ.
ಮಗ ಹುಟ್ಟದಂದರೆ ಮನೆ ನಗಾಡಬೇಕಂತೆ, ಅವ್ನ ಶವ ಆದ ಸ್ಮಶಾನನೂ ಖುಷಿ ಪಡಬೇಕಂತೆ. ಈ ಪುಣ್ಯಾತ್ಮ ನನ್ನ ಸ್ಮಶಾನಕ್ಕೆ ಬರ್ತಿದ್ದಾನೆ, ಇವನಿಗೆ ಅವಕಾಶ ಮಾಡಿಕೊಡು ಅಂತ ಪುಣ್ಯಾತ್ಮರ ನಾವು ಸಾಲಿನಲ್ಲಿ ಓದಬೇಕು ಅಂದರೆ ಇಂಥ ವ್ಯಕ್ತಿಗಳ ಒಂದಿಷ್ಟು ಬುಕ್ಗಳನ್ನು ಓದಬೇಕು. ಅಟ್ಲೀಸ್ಟ್ ಓದೋಕ್ಕೆ ನಮಗೆ ಟೈಮ್ ಇಲ್ಲ, ಯಾಕಂದರೆ ವಿ ಆರ್ ಆಲ್ ಬಿಸಿ. ನಾವು ಹೇಳ್ದಲ್ಲ ಒಂಥರ ಈಗ ನಮಗೆ ಅನಿಸುತ್ತೆ ಶಿಕ್ಷಕರೆಲ್ಲ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀವಿ ಅನ್ನಿಸ್ಬಿಟ್ಟಿದ್ದು. ಯಾವಾಗಲೂ ಬಿಸಿ ಏನಿಲ್ಲ ಅಂತಾನೆ ಕೆಲಸ ಇಲ್ಲ. ಹೇಳಿದ್ರೆ ಮೊನ್ನೆ ಒಂದು ಇದು ನೋಡ್ತಾ ಇದ್ದೆ ಸರ್, ಸ್ಟಾಫ್ ರೂಮ್ ಅಂದರೆ ಒಂದು ಚರ್ಚೆ ನಡಿಬೇಕಂತೆ. ಯಾವ ಚರ್ಚೆಗಳಂದರೆ ಬಸ್ಗಳ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾವೆ, ಸಿಲೆಬಸ್ ಒಳಗೆ ಚರ್ಚೆ ಮಾಡ್ತಿಲ್ಲಂತೆ. ಬಸ್ಗಳ ಬಗ್ಗೆ ಅಂದರೆ ಹಿಂಗೆ 2 ಗಂಟೆ ಹೋಗತ್ತೋ 3 ಗಂಟೆ ಹೋಗೋ ಬಸ್ ತಪ್ಪೋದ್ರೆ ಏನಾಕತ್ತೋ. ಇದು ಸರ್ ಜಸ್ಟ್ ಐ ಪುಟ್ ದ ವೀಡಿಯೋಸ್ ಇನ್ ಅವ್ರ ಕಾಲೇಜ್ ಗ್ರೂಪಲ್ಲಿ ಹಾಕ್ತೀನಿ. ನನಗೆ ಅದು ಭಾರಿ ಖುಷಿ ಆಯ್ತು. ಆಮೇಲೆ ಯಾರಿಲ್ಲಲ್ಲ ಅವನ ಬಗ್ಗೆ ವಿಚಾರಗಳು ನಡೀತಾವಂತೆ. ಇದ್ದವ್ರ ಬಗ್ಗೆ ಹೇಳ್ತೆ ನೀನು 100 ವರ್ಷ ನಿನ್ನ ಬಗ್ಗೆನೇ ಮಾತಾಡ್ತಿದ್ದೆ, ಅದು ಒಳ್ಳೆ ಮಾತಾ ಕೆಟ್ಟ ಮಾತು, ಅವ್ನು ಕನ್ಫ್ಯೂಷನ್ ಆಗಿ ಕೊಡ್ತಾನಂತೆ. ಅಂದರೆ ನನ್ನ ಬಗ್ಗೆ ಮಾತಾಡಿದ್ರೆ ರಾತ್ರಿ ಅವನೇ ಯೋಚನೆ ಮಾಡ್ಬೇಕಲ್ಲ. ಸೊ ಈ ರೀತಿ ನಾವು ಶಿಕ್ಷಕರು ಯಾಕೆ ನಾವು ಕಾಲೇಜಲ್ಲೇ ಎಸ್ಪೆಷಲಿ ಈ ಥರ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ಅಂದರೆ ಉದ್ದೇಶ ಅಷ್ಟೇ, ನಾವು ಈ ಜಗತ್ತಿನ ಬದಲಾವಣೆಯ ಕರ್ತೃಗಳು. ಹಾಗಾಗಿ ಇಲಾಖೆಗಳು ನಮ್ಮ ಮೇಲೊಂದಿಷ್ಟು ನಂಬಿಕೆಗಳನ್ನು ಇಟ್ಟು ಇಂಥ ಜಯಂತಿಗಳನ್ನು ಮಾಡಿಸ್ತವೆ. ಹಾಗಾಗಿ ನಮ್ಮ ಮೈಯಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ಇರಬೇಕು. ಹಾಗಾಗಿ ಆ ವಿಡಿಯೋ ಸಿಕ್ಕರೆ ನಮ್ಮ ಮಕ್ಕಳಿಗೆ ಹಾಕುವಂಥದ್ದು ಕಾರ್ಯಕ್ರಮ ಮಾಡೋಣ. ಇವತ್ತು ಹೇಳಿದ್ವಲ್ಲ, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಫಂಕ್ಷನ್. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು, ಕಾರಣ ಇಲ್ಲಿ ಸುತ್ತಮುತ್ತ ಎಲ್ಲೋ ಜಾತ್ರೆ ನಡೀತಿರ್ಬೋದು. ಆ ನಮ್ಮ ಮಕ್ಕಳಿಗೂ ಅಷ್ಟೇ ನೀವು ಹೇಳಿದ್ವಲ್ಲ, ಕಾರ್ಯಕ್ರಮದ ಮೂಲಕನೇ ಅಂಬೇಡ್ಕರ ವಿಚಾರಧಾರೆಗಳನ್ನ ನೆರಿಬೇಕು ಅಂತ ಏನಿಲ್ಲ. ವೈಯಕ್ತಿಕವಾಗಿ ನಿಮ್ಮ ಕ್ಲಾಸಲ್ಲಿ ದಿನ ಒಂದು ಪದಗಳನ್ನು ಅಂಬೇಡ್ಕರ್, ದಿನ ಒಂದು ನುಡಿಗಳನ್ನು ಹಾಕ್ರಿ. ನೀವೇ ಅಂಬೇಡ್ಕರ್ ಆಗ್ಬಿಡ್ತೀರಿ. ಯು ಶುಡ್ ಬಿ ಅಂಬೇಡ್ಕರ್, ದೆರ್ ಇಸ್ ನೋ ಡೌಟ್. ತಪ್ಪುಗಳನ್ನು ಹುಡುಕೋದು ಬೇಡ, ತುಪ್ಪವನ್ನು ಹುಡುಕಿ ಎಲ್ಲರಿಗೂ ಬಡಿಸೋಣ, ಜೇನುತುಪ್ಪವನ್ನು ಮಾಡೋಣ. ಹಾಗಾಗಿ ಈ ಸುಂದರ ಸಮಾಜಕ್ಕೆ ಬಾಬಾ ಸಾಹೇಬ್ರ ಕೊಡುಗೆ ಭಾರಿ ಇದೆ. ಆ ಕೊಡುಗೆಗಳನ್ನು ನಾವುಗಳು ಕಾಯ್ದೆ ಕಾನೂನು ರೂಪದಲ್ಲಿ, ಸಂವಿಧಾನ ರೂಪದಲ್ಲಿ ಪೂಜಿಸ್ತಾ ಈ ಭಾರತ ಮಾತೆಗೆ ಸದೃಶ ಮಕ್ಕಳಾಗಿ ಅದೃಷ್ಟದಿಂದ ಮತ್ತೊಮ್ಮೆ ಈ ದೇಶದಲ್ಲಿ ಹುಟ್ಟು ಬರೋಣ ಅಂತೇಳಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ, ಹಾಗೂ ಈ ಕಾರ್ಯಕ್ರಮ ಮಾಡೋಂಥ ರೆಡ್ಡಿಯವರಿರ್ಬೋದು, ಮತ್ತು ಬಂದಂಥ ವಕೀಲರಿರ್ಬೋದು, ಅಂಜಿಗೆಯವರು ಇರ್ಬೋದು, ಇವ್ರು ಸರ್ ಇರ್ಬೋದು, ಸ್ನೇಹಿತರು, ಮತ್ತೆಲ್ಲ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲ ಸಪೋರ್ಟ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀರಿ. ಹಾಗಾಗಿ ಕೆಲವೊಂದಿಷ್ಟು ಶಿಕ್ಷಕರು ಈ ನಿಮಗೆ ಯಾವುದೇ ಜಯಂತಿ ಇದ್ದರೆ ರಜೆಗಳಿರಲ್ಲ. ಇಟ್ಸ್ ಮೈಂಡ್ ಇಟ್ ಫಸ್ಟ್ ಜಯಂತಿ ಇಟ್ ಶುಡ್ ಬಿ ಸೆಲೆಬ್ರೇಷನ್ ಫಾರ್ ಅಸ್. ಫಸ್ಟ್ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋಣ. ಇಟ್ ಈಸ್ ನಾಟ್ ಹಾಲಿಡೇಸು. ಹಾಗಾಗಿ ಜಯಂತಿಗಳಲ್ಲಿ ಹಾಲಿಡೇಸ್ ಕೇಳೋಕ್ಕೆ ಹೋಗಬೇಡ. ಹಾಲಿಡೇ ಅಲ್ಲ ಅದು, ಮನೇಲಿ ಹಾಲು ಇಡ್ತಾರೆ ಒಲೆ ಮೇಲೆ, ಅದಲ್ಲ ಹಾಲಿಡೇ. ಇಲ್ಲಿ ನಮಗೆ ಅಂದ್ರೆ ಇಟ್ಸ್ ಎ ವರ್ಕಿಂಗ್ ಡೇ. ವಿ ಶುಡ್ ಬಿ ಲರ್ನ್. ಟೀಚರ್ ಆಲ್ವೇಸ್ ಹೇಳಿದ್ವಲ್ಲ, ನಾವು ಕಲಿತಾ ಹೋದಂಗೆ ಆಯಸ್ಸು ದೂರ ಆಗುತ್ತೆ, ವಯಸ್ಸು ಕಡಿಮೆ ಆಗುತ್ತೆ. ವಿ ಶುಡ್ ಬಿ ಯಂಗ್. ಹಾಗಾಗಿ ನಾವು ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು ಸ್ಮಾರ್ಟ್ ಕಾಣಬೇಕು ಅಂತ. ಸ್ಮಾರ್ಟ್ ಅಂದರೆ ಶಾರುಖ್ ಖಾನ್, ರಾಜ್ಕುಮಾರ್ ಅವ್ರು ಸ್ಮಾರ್ಟ್, ಅವ್ರ ಫೀಲ್ಡಲ್ಲಿ ಅವ್ರು ಸ್ಮಾರ್ಟ್. ನಾವು ಚಂದ ಕಾಣಬೇಕು, ಯುವಕರಾಗಿ ಕಾಣಬೇಕು ಅಂದರೆ ಇಂಥ ದೇವರುಗಳ ಪೂಜೆ ಮಾಡಬೇಕು. ಅಂಬೇಡ್ಕರ್, ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಈ ಜಯಂತಿಗಳನ್ನು ಮಾಡ್ತಾ ಹೋದ್ರೇ ವಿ ಆರ್ ದ ಯಂಗ್ ಲರ್ನರ್. ಆಮೇಲೆ ಹೇಳ್ತಾರೆ ನಾಲೆಜಬಲ್ ಪರ್ಸನ್. ಓಲ್ಡ್ ನಾಲೆಜ್ ಡೇ ನಾವು ಮಾಡ್ತೀವಲ್ಲ, ಈ ಸಲ ಅಂಥ ಕಾರ್ಯಕ್ರಮಗಳನ್ನು ನಾವು ಸುರಸುಗ್ಗಿಯಾಗಿ ಮಾಡಬೇಕು. ಕಾಲೇಜಲ್ಲಿ, ನಮ್ಮ ಕಾಲೇಜು ಬಡವ್ರ ಕಾಲೇಜಲ್ಲ, ವಿ ಹ್ಯಾವ್ ದ ಫಂಡ್ಸ್. ಹೇಳಿದ್ರು ವಿದ್ಯಾರ್ಥಿಗಳು ಹೇಳಿದ್ರಲ್ಲ, ಈ ನನ್ನ ಉದ್ದೇಶ ಏನಿತ್ತಂದರೆ ಕಾಲೇಜಲ್ಲಿ ಸ್ಟ್ರೆಂತ್ ಮಾಡೋ ಉದ್ದೇಶ ಏನಂದರೆ ಕಾಲೇಜಲ್ಲಿ ಒಂದಿಷ್ಟು ಹಬ್ಬಗಳನ್ನು ಮಾಡಿದ್ರೆ ಆ ಹಬ್ಬದ ಸಿಹಿಯನ್ನು ಎಲ್ಲರೂ ತಿನ್ನಬೇಕು ಅನ್ನೋದು. ಹಾಗಾಗಿ ಇವತ್ತು ವಿಜಯಕುಮಾರ್, ರವಿಕುಮಾರ್ ಅವ್ರು ಹೇಳಿದ್ದೀವಿ, ಒಂದಿಷ್ಟು ಸ್ವೀಟ್ ತರಿಸ್ರಿ ಅಂತೇಳಿ ತರಿಸಿದ್ದೀರಿ. 2 ಥರದ್ದು ತರಿಸ್ಬಿಡ್ರಿ, ಮಕ್ಕಳು ಖುಷಿ ಪಡ್ಬೇಕು, ಅದ್ರ ಜೊತೆ ನಾವು ಖುಷಿ ಪಡ್ಬೇಕು. ಹಾಗಾಗಿ ಸಂಘಟಕರಿಗೆಲ್ಲ ಹೊಂದಿಸಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮೊಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ, ಅವರೊಂದಿಷ್ಟು ವಿಚಾರಧಾರೆಗಳು ಇರಲಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನುಡಿಯ ಮೂಲಕ ಇಲ್ಲಿವರೆಗೂ ಸರ್ ಏನು ಹೇಳಿದ್ರು ಎಲ್ಲವೂ ನಿಜನೇ. ಯಾಕಂದ್ರೆ ಹಿತ್ತಲ ಗಿಡ ಬದ್ದಲ್ಲ ಅಂತ. ಅವರು ಬದುಕಿರುವಾಗ ಅವ್ರ ಮಾತುಗಳನ್ನು ಯಾರೂ ನಂಬಲಿಲ್ಲ, ಪಾಲಿಸಲಿಲ್ಲ. ಅದೇ ಒಂದು ವಿಪರ್ಯಾಸ ಸಂಗತಿ. ಇದುವರೆಗೂ ಸಹಿತ ಕೆಲವು ವ್ಯಕ್ತಿಗಳು ಅದನ್ನು ಪಾಲಿಸ್ತಾನೇ ಬರ್ತಾ ಇದ್ದಾರೆ. ಇದುವರೆಗೂ ನಂಬಂಗಿಲ್ಲ. ಕೆಲವೊಂದು ಅಸ್ಪೃಶ್ಯತೆ ಇದುವರೆಗೂ ಸಹಿತ ಜಾಗೃತವಾಗಿದೆ. ಕೆಲವೊಂದು ದೇವಸ್ಥಾನಗಳಿಗೆ ಹೋದರೆ ನೋಡ್ರಿ, ಅಲ್ಲಿಯ ಲೋಕಲ್ ಜನ ಏನಿರ್ತಾರೋ ಆ ಗುಡಿ ಒಳಗೆ ಹೋಗಂಗಿಲ್ಲ ಯಾರು. ಅದು ಇನ್ನೂ ವಿಪರ್ಯಾಸ ಸಂಗತಿನೇ. ಯಾಕಂದ್ರೆ ನಾನೇ ನಮ್ಮ ಊರಿಗೆ ಹೋದಾಕರ ಆ ಕಟ್ಟಿ ಮೇಲೆ ದೇವಸ್ಥಾನದ ಒಳಗಡೆ ಯಾರೂ ಹೋಗಂಗಿಲ್ಲ. ಆದರೆ ನಾನು ಮತ್ತು ನಮ್ಮ ತಾಯಿ ಮಾತ್ರ ಹೋಗೇ ಹೋಗ್ತೀವಿ. ಆದರೆ ನಮ್ಮ ತಂದೆ ಮಾತ್ರ ಇನ್ನೂವರೆಗೂ ಅಲ್ಲಿ ಇರೋಂಗಿಲ್ಲ. ಅದೇನೋ ಅವರಲ್ಲಿ ಬೇರೂರು ಬಿಟ್ಟಿತ್ತೋ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಯೂ ಸಹಿತ ಹಾಗಿಲ್ಲ ಸಹಿತ. ಅಲ್ಲಿ ಆ ಪಾಲನೆ ಮಾಡಬೇಕಂತ ನೇಮಿಲ್ಲ. ಆದರೂ ಸಹಿತ ಅಲ್ಲಿ ವ್ಯಕ್ತಿಗಳು ಸ್ವತಃ ಆಗಿ ಪಾಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ವಿಚಾರಧಾರೆಗಳು ಇನ್ನೂ ಊರಿಗೆ ತಲುಪಿಲ್ಲ ಅಂತ ಅರ್ಥ ಆಗ್ತೈತೆ. ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಯಾಕಂದ್ರೆ ದಿನಗಳು ಸಹಿತ ಸಾಲಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಬರೆದಿದ್ದಂಥ ಕೇವಲ ಒಂದು ಸಂವಿಧಾನ ಬರೆಯೋಕೆ ಅವ್ರು ತೆಗೆದುಕೊಂಡಂಥ ಕಾಲಾವಧಿ ಅಂದರೆ 2 ವರ್ಷ 11 ತಿಂಗಳು 18 ದಿನ.
ಆ ಸಂವಿಧಾನದ ಒಂದೊಂದು ಪುಟನೂ ಸಹಿತ ನಾವು ಸುಮಾರಾಗಿ 10 ದಿನಗಳವರೆಗೂ ಮಾತಾಡ್ಬೋದು. ಅಷ್ಟು ವಿಚಾರಧಾರೆಗಳು ಅವರಲ್ಲಿ ಅದಾವೆ. ಇಲ್ಲಿವರೆಗೆ ಅಧ್ಯಕ್ಷೀಯ ನುಡಿಯ ಮೂಲಕ ಅವರ ವಿಚಾರಧಾರೆಗಳನ್ನು ಉಣಬಡಿಸಿದಂಥ ಪ್ರೊಫೆಸರ್ RS ರಮೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕೃತಜ್ಞತೆ ಸಲ್ಲಿಸುವುದು ಸಜ್ಜನಿಕೆಯ ಲಕ್ಷಣ. ಇಂದಿನ ಈ ವಿಚಾರ ಸಂಕಿರಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಲು ನಮ್ಮ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ನೀಲಾಬಾಯಿ ಆರ್ ಮೇಡಮ್ ಅವರನ್ನು ಆಹ್ವಾನಿಸುತ್ತಿದ್ದೇನೆ. Respected dignitaries on the dais, fellow teachers, dear students, it's my privilege to give a vote of thanks to today. It's a birth anniversary of Baba Saheb Ambedkar, and also worldwide today is celebrated as Knowledge Day and Equality Day. So I want to quote one of the word of Baba Saheb Ambedkar. I measure the progress of a community by the degree of progress which women have achieved. This is the privilege and preference he has given to women. In this context, GFGC Indy with all the committees, today we have arranged this workshop and 135th birth anniversary of Baba Saheb Ambedkar. The workshop is Mane Maneke Mana Manake Baba Sahebaru. So you have all witnessed this auspicious event. Now I would like to thanks President of the program, our Principal RH Ramesh sir. Sir, thank you for you have initiated this program and you have made this important event to reach out the student. And our guest of honor, yes, just a second, sir. V.S. Anjagi sir, thank you for your initiative and knowledge you have shared with all with our students. And the other guest, U.M. Algur sir, Advocate, Joint Secretary at Advocate Union, Vijayapura. Sir, thank you. Sir, thank you for your participation. I would like to thank our all the staff, Professor Ravikumar Arali sir, Sangmesh sir, Hina madam, Hina Rav Kausar madam, Ramesh Pawar sir, who are all on the dignitaries dais. So thank you so much. And I want to thank for the wonderful anchoring for the Kavindra sir. And the best prayer song from Triveni madam, and welcome address from Jadhav sir. I want to thank him also, and all the staff and non-teaching staff and dear students. And I would like to add this vote of thanks toward our Group D employees also. Without them, this program wouldn't have this much successful. So one and all, everybody, I want to thank.